ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನಾನು ನಂಜನಾಯಕ್. ಸ್ಪರ್ಧಾ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ರಿಗೂ ಕೂಡ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ಇವತ್ತು ಈ ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ ಮುಂದೆ ಬರ್ತಾ ಇರುವಂತಹ ಒಂದು ಬೃಹತ್ ನೋಟಿಫಿಕೇಶನ್ ಯಾವುದಪ್ಪ ಅಂದರೆ GPT, HSTR ಮತ್ತು PSTR. ಈ ಮೂರು ಎಕ್ಸಾಮಿಗೆ ಸಂಬಂಧಪಟ್ಟಂತೆ ಈ ಸಮಾಜ ವಿಜ್ಞಾನ ವಿಷಯದ ಮೇಲೆ ಕ್ವಶನ್ಸ್ಗಳು ಕಾಮನ್ ಆಗಿ ಇದ್ದೇ ಇರ್ತವೆ. ಅದರಲ್ಲಿ GPT ಮತ್ತು HSTR ಅಲ್ಲಿ ಒಂದು ಮೇಜರ್ ಸಬ್ಜೆಕ್ಟ್ ಆಗಿದ್ರೆ PSTR ಅಲ್ಲೂ ಕೂಡ ಕೆಲವೊಂದು ಇಂಪಾರ್ಟೆಂಟ್ ಆಗಿರುವಂತಹ ಟಾಪಿಕ್ ಮೇಲೆ ಕ್ವಶನ್ಸ್ಗಳನ್ನ ರೈಸ್ ಮಾಡ್ತಾ ಬರ್ತಾನೆ. ಹಾಗಾದರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಈ ಇಂಡಿಯನ್ ಜಿಯೋಗ್ರಫಿ, ಭಾರತದ ಭೂಗೋಳಕ್ಕೆ ಸಂಬಂಧಪಟ್ಟಂತಹ ಪ್ರಮುಖ ಪ್ರಶ್ನೋತ್ತರಗಳನ್ನು ನಾವು ನೋಡ್ತಾ ಹೋಗೋಣ. ಯಾವ್ಯಾವ ಚಾಪ್ಟ್ರಲ್ಲಿ ಯಾವ್ಯಾವ ರೀತಿ ಕ್ವಶನ್ಸ್ಗಳನ್ನು ರೈಸ್ ಮಾಡ್ಬೋದು ಅನ್ನೋದನ್ನು ಇವತ್ತು ನಾನು ನಿಮಗೆ ಕ್ಲಿಯರ್ ಮಾಡಿಕೊಡ್ತೀನಿ. ಅದಕ್ಕಿಂತ ಮುಂಚಿತವಾಗಿ ಸ್ನೇಹಿತರೆ, ಸ್ಪರ್ಧಾ ಕರ್ನಾಟಕ ಯೂಟ್ಯೂಬ್ ಚಾನಲಿಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲೋ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಒತ್ತಿ ಪ್ರತಿದಿನನೂ ಕೂಡ ನೋಟಿಫಿಕೇಶನನ್ನು ಪಡ್ಕೊಳ್ರಿ ಅಂತ ಹೇಳ್ತಾ, ಹಾಗೆ ಸ್ಪರ್ಧಾ ಕರ್ನಾಟಕ ಅಕಾಡೆಮಿಯ ವತಿಯಿಂದ ನಾವು HSTR, PSTR ಹಾಗೂ GPSTR ಆನ್ಲೈನ್ ಕೋರ್ಸನ್ನು ಕೂಡ ನಾವು ಲಾಂಚ್ ಮಾಡಿದ್ದೀವಿ. ಈ ಆನ್ಲೈನ್ ಕೋರ್ಸನ್ನು ನೀವು ಪಡ್ಕೋಬೇಕಂದ್ರೆ ಪ್ಲೇಸ್ಟೋರಲ್ಲಿ ಸ್ಪರ್ಧಾ ಕರ್ನಾಟಕ ಅಂತ ಮೊಬೈಲ್ ಆ್ಯಪನ್ನು ಡೌನ್ಲೋಡ್ ಮಾಡ್ಕೋಬೇಕು. ಅಲ್ಲಿ ನಿಮಗೆ ಯಾವ ಕೋರ್ಸ್ ಬೇಕೋ ಆ ಕೋರ್ಸ್ ಮೇಲೆ ಕ್ಲಿಕ್ ಮಾಡಿದರೆ ಪೇಮೆಂಟ್ ಕೇಳುತ್ತೆ. ಪೇಮೆಂಟ್ ಮಾಡಿದರೆ ನಿಮಗೆ ವಿಡಿಯೋಸ್ಗಳು ಸಿಗ್ತಾ ಹೋಗ್ತಾವೆ. ನೋಡಿ, ನೀವು PSTR ಅಥವಾ GPSTR, HSTRಗೆ ಈಗಲಿಂದನೂ ಕೂಡ ತಯಾರಿಯನ್ನು ನಡೆಸಬೇಕಾಗತ್ತೆ. ಯಾಕಂದರೆ ಭಾಳಷ್ಟು ಹಾರ್ಡ್ ವರ್ಕನ್ನು ಮಾಡಿ TET ಎಕ್ಸಾಮನ್ನು ಕ್ಲಿಯರ್ ಮಾಡ್ಕೊಂಡಿದ್ದೀರಿ. TET ಎಕ್ಸಾಮ್ ಆಯ್ತಂತ ಅಲ್ಲಿಗೆ ನೀವು ಪೆಂಡಿಂಗ್ ಮಾಡೋಂಗಿಲ್ಲ. ಅದೇ ಓದನ್ನು ನಿರಂತರವಾಗಿ ಮುಂದುವರಿಸ್ಕೋಬೇಕಾಗತ್ತೆ. ನೋಟಿಫಿಕೇಷನ್ ಯಾವಾಗಾರೂ ಆಗಲಿ, ಆ ನೋಟಿಫಿಕೇಷನ್ ಕಾಯುವಂಥ ಅವಶ್ಯಕತೆ ಇಲ್ಲ. ನೀವು ಕೊಟ್ಟಿರುವಂತಹ ಸಿಲೆಬಸ್ ಏನಿದೆಯೋ ಆ ಸಿಲೆಬಸ್ಸನ್ನು ಫಸ್ಟ್ ಮುಗಿಸೋಕ್ಕೆ ಪ್ರಯತ್ನ ಪಡ್ರಿ. ಆನಂತರ ನೋಟಿಫಿಕೇಷನ್ ಆಗೇ ಆಗತ್ತೆ. ಅದಕ್ಕೆ ನೀವು ಸಿದ್ಧತೆಯನ್ನು ನಡೆಸೋಬೇಕು. ಯಾಕಂದರೆ ನೋಟಿಫಿಕೇಷನ್ ಆಯ್ತಂದರೆ ತುಂಬ ಶಾರ್ಟ್ ಟೈಮನ್ನು ಕೊಟ್ಟಿರ್ತಾನೆ. 2 ತಿಂಗಳಲ್ಲಿ ಎಕ್ಸಾಮ್ ಮಾಡುವಂತಹ ಸಾಧ್ಯತೆಗಳಿರ್ತವೆ. ಆಗ ನೀವು ಸಿಲೆಬಸ್ಸನ್ನು ನೋಡೋದಕ್ಕೆ ಸಾಧ್ಯತೆ ಇಲ್ಲ. ಓದೋದು ಬಹಳ ಕಷ್ಟ ಆಗಿರುತ್ತೆ. ನೀವು ಈಗೇನು TETಗೆ ಪ್ರಯತ್ನ ಪಡ್ತಾ ಇದ್ದೀರಲ್ಲ, ಹಾಗೆ ಮುಂದುವರಿಸ್ಕೊಂಡು ಹೋಗಿ ಕೆಲವೇ ದಿನಗಳಲ್ಲಿ ಮತ್ತೊಂದು ಸಲ ಸಿಲೆಬಸ್ಸನ್ನು ಕಂಪ್ಲೀಟ್ ಮಾಡ್ಕೊಳ್ತೀರಿ. ಆ ಸಿಲೆಬಸ್ ನೀವು ಕಂಪ್ಲೀಟ್ ಆಗಬೇಕಂದ್ರೆ ನಮ್ಮ ಒಂದು ಆ್ಯಪನ್ನು ಪರ್ಚೇಸ್ ಮಾಡ್ಕೊಳ್ಳಿ. ಯಾಕಂದರೆ ಇಲ್ಲಿ ನಾವು ಚಾಪ್ಟರ್ ವೈಸಲ್ಲಿ ನಿಮಗೆ ಕ್ಲಾಸನ್ನು ಕೊಡ್ತಾ ಹೋಗ್ತೀವಿ. ಹಾಗೆ ಟೆಸ್ಟ್ ಸೀರೀಸು ಕೂಡ ಇರುತ್ತೆ. ನಿಮಗೆ ಕಂಪ್ಲೀಟ್ ಆಗಿರೋಂಥ 1 ವರ್ಷದವರೆಗೂ ಪ್ಯಾಕೇಜ್ ಇರುತ್ತೆ. ನೀವು ಒಂದು ವಿಡಿಯೋನ 10 ಸಲ ಅಲ್ಲ 100 ಸಲ ನೋಡಿ ಆ ಕಾನ್ಸೆಪ್ಟನ್ನು ಅರ್ಥ ಮಾಡ್ಕೋಬೋದು ಈ ಒಂದು ಆ್ಯಪ್ ಮೂಲಕ ನೀವು. ಹಾಗಾಗಿ ಇದನ್ನು ಪರ್ಚೇಸ್ ಮಾಡಿಕೊಂಡು ನೀವೆಲ್ಲರೂ ಕೂಡ ನೋಡ್ರಿ. ಮತ್ತು ಮುಂದೆ ಬರ್ತಾ ಇರುವಂತಹ ನೋಟಿಫಿಕೇಷನಲ್ಲಿ ಸೆಲೆಕ್ಷನ್ ಆಗಬೇಕು, ನಿಮ್ಮ ಹೆಸರು ಆ ಲೀಸ್ಟಲ್ಲಿ ಇರಬೇಕನ್ನೋದೇ ನಮ್ಮ ಒಂದು ಆಸೆ ಆಗಿರುತ್ತೆ. ಹಾಗಾದರೆ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದ ಮೊದಲನೇ ಪ್ರಶ್ನೆ ಯಾವುದು ಅಂತ ನೋಡೋದಾದರೆ, ನೋಡಿ, ಈ ಕೆಳಗಡೆ ನೀಡಲಾದಂತಹ ಗಿರಿಧಾಮಗಳಲ್ಲಿ ಯಾವುದು ಹಿಮಾಲಯದಲ್ಲಿ ಕಂಡುಬರುತ್ತದೆ ಅಂತ ಇದೆ. ಕೇಳಿರುವಂತಹ ಪ್ರಶ್ನೆ ಯಾವುದ್ರ ಬಗ್ಗೆ ಇದೆಯಪ್ಪ ಅಂದರೆ ಹಿಮಾಲಯದ ಬಗ್ಗೆ ಕೇಳಿರುವಂತಹ ಒಂದು ಪ್ರಶ್ನೆ ಆಗಿರುತ್ತೆ. ನಾವು ಈ ಹಿಮಾಲಯಕ್ಕೆ ಸಂಬಂಧಪಟ್ಟಂತೆ ಎಷ್ಟು ಭಾಗಗಳನ್ನಾಗಿ ವಿಭಾಗ ಮಾಡ್ಕೊಳ್ತೀವಪ್ಪ ಅಂದರೆ 2 ಭಾಗಗಳನ್ನಾಗಿ ವಿಭಾಗ ಮಾಡ್ಕೊಳ್ತೀವಿ. ನೋಡಿ, ಓವರಾಲ್ ಆಗಿ ಉತ್ತರ ಪರ್ವತಗಳು ಅಂತ ಕರೆಯುವಂಥದ್ದು, ಉತ್ತರ ಪರ್ವತಗಳು ಅಂತ ಕರಿತೀವಿ. ಈ ಉತ್ತರ ಪರ್ವತಗಳನ್ನು 2 ಭಾಗಗಳನ್ನಾಗಿ ವಿಭಾಗ ಮಾಡ್ಕೊಳ್ತೀವಿ. ಒಂದು ಟ್ರಾನ್ಸ್ ಹಿಮಾಲಯ ಅಂತ ಕರಿತೀವಿ. ಹಿಮಾಲಯ ಆಚೆ ಪರ್ವತ ಅಂಥೇಳಿ ಇದನ್ನೇ ಟ್ರಾನ್ಸ್ ಹಿಮಾಲಯ. ಅದರ ಜೊತೆಗೆ ಮತ್ತೊಂದು ಹಿಮಾಲಯ ಅಂತ ವಿಭಾಗ ಮಾಡ್ಕೊಳ್ತೀವಿ, ಹಿಮಾಲಯ. ನೋಡಿ, ಈ ಹಿಮಾಲಯದಲ್ಲಿ ಮತ್ತೆ 3 ಭಾಗಗಳು ಡಿವೈಡ್ ಮಾಡ್ಕೊಳ್ತೀವಿ. ಆ 3 ಭಾಗಗಳು ಯಾವುದಪ್ಪ ಅಂದರೆ ಮಹಾ ಹಿಮಾಲಯ ಅಂತ ಒಂದು ಬರುತ್ತೆ, ಮಹಾ ಹಿಮಾಲಯ. ಹಾಗೆ ಮಧ್ಯ ಹಿಮಾಲಯ ಅಂತ ಮತ್ತೊಂದು ಭಾಗ ಕಂಡು ಬರುತ್ತೆ. ಹಾಗೆ ಮತ್ತೊಂದು ಶಿವಾಲಿಕ್ ಬೆಟ್ಟಗಳು ಅಂತ ಬರ್ತಾವೆ. ಈ 2 ಭಾಗಗಳನ್ನು ನಾರ್ದರ್ನ್ ಮೌಂಟೇನ್ ಅನ್ನು 2 ಕ್ಯಾಟಗರಿಯಾಗಿ ಡಿವೈಡ್ ಮಾಡ್ಕೊಳ್ತೀವಿ. ಒಂದು ಟ್ರಾನ್ಸ್ ಹಿಮಾಲಯ, ಇನ್ನೊಂದು ಹಿಮಾಲಯ. ಹಿಮಾಲಯದಲ್ಲಿ 3 ಪಾರ್ಟ್ ಇದಾವೆ. ಒಂದು ಗ್ರೇಟರ್ ಹಿಮಾಲಯ, ಮಿಡಲ್ ಹಿಮಾಲಯ ಮತ್ತು ಶಿವಾಲಿಕ್ ಬೆಟ್ಟಗಳು ಅಂತ. ಕೇಳಿರುವಂಥ ಪ್ರಶ್ನೆ ಹಿಮಾಚಲ್ ಹಿಮಾಲಯ ಅಂತವನ್ನ ಮಧ್ಯ ಹಿಮಾಲಯ ಅಂತಾನೂ ಕೂಡ ಕರಿತೀವಿ, ಮಿಡಲ್ ಹಿಮಾಲಯ ಅಂತಾನೂ ಕೂಡ ಕರೆಯುವಂಥದ್ದು ಯಾವುದನ್ನ, ಹಿಮಾಚಲ್ ಹಿಮಾಲಯವನ್ನ. ಹಾಗಾದ್ರೆ ಇಲ್ಲಿ ಪ್ರಶ್ನೆ ಹಿಮಾಲಯದಲ್ಲಿ ಕಂಡು ಬರುವಂತಹ ಪ್ರಮುಖ ಗಿರಿಧಾಮಗಳು, ಹಿಲ್ ಸ್ಟೇಷನ್ ಯಾವುದು ಅಂತ ಗೊತ್ತಿರಬೇಕಾಗತ್ತೆ ನಮಗೆ. ಆ ಗಿರಿಧಾಮಗಳಲ್ಲಿ ಇಲ್ಲಿ ಕೊಟ್ಟಿರುವಂತಹ 4 ಆಪ್ಷನ್ ಅನ್ನ ನೋಡಿ. ನಂದಾದೇವಿ, ಗೌರಿ ಶಂಕರ, ಗಂಗೋತ್ರಿ ಅಂತ ಇದಾವೆ.
ಈ ಮೂರು ಕೂಡ ಪ್ರಮುಖವಾದಂತಹ ಒಂದು ಐತಿಹಾಸಿಕ ಸ್ಥಳಗಳಾಗಿರ್ತವೆ. ಹಾಗೆ ಹಿಲ್ ಸ್ಟೇಷನ್ ಕೂಡ ಹೌದು, ಗಿರಿಧಾಮಗಳ ಪಟ್ಟಿಯಲ್ಲಿ ನೋಡ್ತೀವಿ ಇದನ್ನು. ಹಾಗಾದ್ರೆ ನಂದಾದೇವಿ ಆಗಿರ್ಬೋದು, ಗೌರಿಶಂಕರ ಮತ್ತು ಗಂಗೋತ್ರಿ ಅನ್ನುವಂಥದ್ದು ಯಾವ ಹಿಮಾಲಯದ ಭಾಗದಲ್ಲಿ ಕಂಡುಬರ್ತಾವಂತ ಕೇಳಿದಾಗ ನೋಡಿ, ಈ ಹಿಮಾಲಯಕ್ಕೆ ನೋಡಿದಾಗ ಮಹಾ ಹಿಮಾಲಯದಲ್ಲಿ ಕಂಡುಬರುವಂಥದ್ದು. ಎಲ್ಲಿದ್ದಾವೆ ಇವು? ಗ್ರೇಟರ್ ಹಿಮಾಲಯ ಅಂತಾನೆ ಕರಿತೀವಿ. ಗ್ರೇಟರ್ ಹಿಮಾಲಯ ಅಥವಾ ಮಹಾ ಹಿಮಾಲಯದಲ್ಲಿ ಕಂಡುಬರೋದೆ ನಂದಾದೇವಿ, ಗೌರಿಶಂಕರ ಮತ್ತು ಗಂಗೋತ್ರಿ. ಎರಡನೇ ನೋಡಿ, ಡಾರ್ಜಿಲಿಂಗ್ ಅಂತ ಕಂಡುಬರುತ್ತೆ, ಮಸೂರಿ ಅಂತ ಕಂಡುಬರುತ್ತೆ, ನೈನಿತಾಲ್ ಅಂತ ಇದೆ. ಸೊ ಇವು ಮೂರು ಕಂಡುಬರುವಂಥದ್ದು ಯಾವ ಹಿಮಾಲಯ ಭಾಗದಲ್ಲಿ ಅಂತ ಕೇಳಿದಾಗ ನೋಡಿ, ಮಧ್ಯ ಹಿಮಾಲಯ ಭಾಗದಲ್ಲಿ ಕಂಡುಬರುತ್ತೆ, ಮಿಡಲ್ ಹಿಮಾಲಯ. ಆ ಮಧ್ಯ ಹಿಮಾಲಯಕ್ಕೆ ಕರೆಯುವಂಥ ಹೆಸರೇನು? ಹಿಮಾಚಲ್ ಹಿಮಾಲಯ ಅಂತಾನು ಕೂಡ ಕರಿತೀವಿ. ಹಾಗಾದ್ರೆ ಮೊದಲನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಯಾವುದಪ್ಪ ಅಂದ್ರೆ ಬಿ ಅನ್ನೋದು ರೈಟ್ ಆನ್ಸರ್ ಆಗಿರುತ್ತೆ. ಕ್ಲಿಯರಾ? ಎಷ್ಟನೇದು ಉತ್ತರ ಸರಿ? ಬಿ ಅನ್ನೋದು ಇದಕ್ಕೆ ರೈಟ್ ಆನ್ಸರ್. ಅಂದ್ರೆ ಹಿಮಾಚಲ್ ಹಿಮಾಲಯದಲ್ಲಿ ಕಂಡುಬರುತ್ತೆ, ಡಾರ್ಜಿಲಿಂಗ್ ಇದು ವೆಸ್ಟ್ ಬೆಂಗಾಲಲ್ಲಿ ಕಂಡುಬರುವಂಥದ್ದು, ಮಸ್ಸೂರಿ ಮತ್ತು ನೈನಿತಾಲ್ ಕಂಡುಬರುತ್ತೆ, ಹಾಗೆ ಭೀಮಾತಾಲ್ ಅಂತಾನು ಕೂಡ ಕಂಡುಬರುವಂಥದ್ದನ್ನ ನೋಡ್ತೀವಿ. ಎರಡನೇದು ಸರಿಯಾದಂತಹ ಉತ್ತರವಾಗಿರುತ್ತೆ. ನೆಕ್ಸ್ಟ್ ನೋಡಿ, ಕೈಲಾಸ ಪರ್ವತ ಅಂತ ಇದೆ, ಲಡಾಖ್ ಇದೆ, ಮತ್ತೆ ಮಾನಸ ಸರೋವರ ಅಂತ ಕಂಡುಬರ್ತಾವೆ. ಇವು ಮೂರು ಕೂಡ ಯಾವ ಹಿಮಾಲಯ ಭಾಗದಲ್ಲಿ ಕಂಡುಬರ್ತಾವ ಅಂದ್ರೆ ನೋಡಿ, ಹಿಮಾಲಯ ಆಚೆಯ ಪರ್ವತ ಅಥವಾ ಟ್ರಾನ್ಸ್ ಹಿಮಾಲಯದಲ್ಲಿ ಕಂಡುಬರೋದು. ಇದು ಕಂಡುಬರೋದು ಟ್ರಾನ್ಸ್ ಹಿಮಾಲಯ ಭಾಗದಲ್ಲಿ ಇರುವಂತಹ ಒಂದು ಪರ್ವತ ಅಥವಾ ಸರೋವರಗಳು ಆಗಿರ್ತವೆ. ಕ್ಲಿಯರಾ? ನೋಡಿ, ಟ್ರಾನ್ಸ್ ಹಿಮಾಲಯ ಕೇಳಿದ್ರೆ ಸಿ ಆಪ್ಷನ್, ಕೈಲಾಸ ಪರ್ವತ, ಲಡಾಖ್ ಮತ್ತು ಮಾನಸ ಸರೋವರ ಕಂಡುಬರ್ತವೆ. ಡಾರ್ಜಿಲಿಂಗ್, ಮಸ್ಸೂರಿ, ನೈನಿತಾಲ್ ಅನ್ನೋದು ಹಿಮಾಚಲ್ ಹಿಮಾಲಯದಲ್ಲಿ ಕಂಡುಬರೋದು. ನಂದಾದೇವಿ, ಗೌರಿಶಂಕರ, ಗಂಗೋತ್ರಿ ಅಂತ ಕಂಡುಬರೋದು ಯಾವ ಹಿಮಾಲಯದಲ್ಲಿ? ಮಹಾ ಹಿಮಾಲಯದಲ್ಲಿ ಕಂಡುಬರ್ತವೆ. ಹಾಗೆ ಡೆಹ್ರಾಡೂನ್ ಅನ್ನುವಂಥದ್ದು ಮತ್ತೆ ಕೋಟಾ ಮತ್ತು ಉಧಂಪುರ ಅಂತ ಕಂಡುಬರ್ತವೆ. ಸೊ ಇವುಗಳನ್ನ ಡೂನ್ಸ್ ಅಂತಾನೆ ಕರೆಯುವಂಥದ್ದು. ಹಾಗಾದ್ರೆ ಈ ಡೂನ್ಸ್ಗಳು ಪ್ರಮುಖವಾಗಿ ಯಾವ ಹಿಮಾಲಯ ಭಾಗದಲ್ಲಿ ಕಂಡುಬರ್ತಾವಪ್ಪ ಅಂದ್ರೆ ಸಿವಾಲಿಕ್ ಬೆಟ್ಟಗಳು ಅಂತ ಕರಿತೀವಿ. ಈ ಸಿವಾಲಿಕ್ ಬೆಟ್ಟ ಅಂದ್ರೂ ಅದೇನೆ, ಅಥವಾ ಇದನ್ನ ಹಿಮಾಲಯದ ಪಾದ ಬೆಟ್ಟಗಳು, ಫುಟ್ ಹಿಲ್ಸ್ ಆಫ್ ಹಿಮಾಲಯ ಅಂತ ಕರಿತೀವಲ್ಲ, ಆ ಫುಟ್ ಹಿಲ್ಸ್ ಆಫ್ ಹಿಮಾಲಯದಲ್ಲಿ ಸಮತಟ್ಟಾಗಿರುವಂತಹ ಒಂದು ಭೂಪ್ರದೇಶ ಕಂಡುಬರುತ್ತೆ. ಕಿರಿದಾದ ಮತ್ತು ಸಮತಟ್ಟಾಗಿರುವಂತಹ ಭೂಪ್ರದೇಶ ಕಂಡುಬರುತ್ತೆ. ಅಲ್ಲಿ ಫಲವತ್ತಾದಂತಹ ಮಣ್ಣು ಕೂಡ ಕಂಡುಬರುತ್ತೆ. ಆ ಪ್ರದೇಶವನ್ನ ಏನಂತ ಕರಿತೀವಿ ನಾವು? ಡೂನ್ ಅಂತ ಕರಿತೀವಿ. ಆ ಡೂನ್ಗಳು ಯಾವ್ಯಾವ್ದಿದಾವೆ ಭಾರತದಲ್ಲಿ ಅಂದ್ರೆ ಡೆಹ್ರಾಡೂನ್, ಕೋಟಾ ಮತ್ತು ಉಧಂಪುರ ಅನ್ನೋಂಥದ್ದು. ಯಾವ ಭಾಗದಲ್ಲಿ ಡೂನ್ ಅತಿ ಹೆಚ್ಚಾಗಿ ಕಂಡುಬರುತ್ತೆ ಅಂದ್ರೆ ಈ ಸಿವಾಲಿಕ್ ಬೆಟ್ಟಗಳ ಭಾಗದಲ್ಲಿ ಹೆಚ್ಚಾಗಿ ಕಂಡುಬರೋದನ್ನ ನೋಡ್ತೀವಿ. ನೋಡಿ, ಕೇಳಿರುವಂತಹ ಮೊದಲನೇ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಬಿ ಆಗಿರುತ್ತೆ. ನೋಡಿ, ಕೆಲವೊಂದು ಹಿಲ್ ಸ್ಟೇಷನ್ಗಳಿದಾವೆ, ಕೆಲವೊಂದು ಲೇಕ್ಗಳು ಕಂಡುಬರ್ತವೆ, ಕೆಲವೊಂದು ಡೂನ್ಸ್ಗಳು ಕೂಡ ಕಂಡುಬರ್ತವೆ. ಓವರ್ ಆಲ್ ಆಗಿ ನೋಡಿದಾಗ ಇದು ಹಿಮಾಲಯ ಭಾಗದ ಬಗ್ಗೆ ಗೊತ್ತಿರಬೇಕು ನಮಗೆ. ಈಗ ಭಾರತದ ಅತಿ ಎತ್ತರವಾದಂತಹ ಪರ್ವತ ಶಿಖರ ಯಾವುದು ಅಂತ ಕೇಳಿದ್ರೆ ಅದು K2 ಗಾಡ್ವಿನ್ ಆಸ್ಟಿನ್. ಹೈಯೆಸ್ಟ್ ಪೀಕ್ ಇನ್ ಇಂಡಿಯಾ ಅಂತ ಕೇಳಿದ್ರೆ K2 ಅಥವಾ ಗಾಡ್ವಿನ್ ಆಸ್ಟಿನ್. ಹಾಗಾದ್ರೆ ಆ K2 ಅನ್ನುವಂಥದ್ದು ಯಾವ ಹಿಮಾಲಯದಲ್ಲಿ ಕಂಡುಬರುತ್ತೆ? ನೋಡಿ, K2 ಅಂತ ಕಂಡುಬರುವಂಥದ್ದು ಯಾವುದು ಹಿಮಾಲಯದಲ್ಲಿ ಕಂಡುಬರುತ್ತಪ್ಪ ಅಂದ್ರೆ ಹಿಮಾಲಯ ಆಚೆ ಪರ್ವತದಲ್ಲಿ, ಟ್ರಾನ್ಸ್ ಹಿಮಾಲಯದಲ್ಲಿ ಕಂಡುಬರುವಂಥದ್ದು, ಅಥವಾ ಕಾರಕೋರಂ ಶ್ರೇಣಿಯ ಭಾಗದಲ್ಲಿ ಕಂಡುಬರೋದೇ ಈ K2 ಅಂದ್ರೆ ಕಾರಕೋರಂ ರೇಂಜ್ 2 ಅಂತಾನೆ ಕರೆಯುವಂಥದ್ದು. ಸೊ ಹಾಗಾಗಿ ಅದು ಟ್ರಾನ್ಸ್ ಹಿಮಾಲಯ ಭಾಗದಲ್ಲಿ ಇದೆ. ಅದೇ ಪ್ರಪಂಚದ ಅತಿ ಎತ್ತರವಾದ ಪರ್ವತ ಶಿಖರ ಯಾವುದಪ್ಪ ಅಂದ್ರೆ ಮೌಂಟ್ ಎವರೆಸ್ಟ್. ಹೈಯೆಸ್ಟ್ ಮೌಂಟೇನ್ ಪೀಕ್ ಇನ್ ದ ವರ್ಲ್ಡ್ ಅಂತ ಕೇಳಿದ್ರೆ ಮೌಂಟ್ ಎವರೆಸ್ಟ್. ಆ ಮೌಂಟ್ ಎವರೆಸ್ಟ್ ಪರ್ವತ ಶಿಖರ ಎಲ್ಲಿ ಕಂಡು ಬರುತ್ತಂತ ಕೇಳಿದ್ರೆ ನೋಡಿ, ಅದು ಮಹಾ ಹಿಮಾಲಯದಲ್ಲಿ ಕಂಡು ಬರುವಂಥದ್ದು. ಎಲ್ಲಿದೆ ಅದು? ಗ್ರೇಟ್ ಹಿಮಾಲಯ. ಆ ಭಾಗದಲ್ಲಿ ಕಂಡುಬರೋದೇ ಮೌಂಟ್ ಎವರೆಸ್ಟ್ ಶಿಖರ ಕಂಡುಬರುತ್ತೆ. ನೋಡಿ, ಎಲ್ಲೆಲ್ಲಿ ಯಾವ್ಯಾವ್ದು ಕಂಡು ಬರ್ತಾವ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಆಗಿರೋದು. ಹಾಗೆ ಮಹಾ ಹಿಮಾಲಯದಲ್ಲಿ ಕಂಡು ಬರುವಂತಹ ಭಾರತದ ಪ್ರಮುಖ ಪರ್ವತ ಶಿಖರ ಯಾವುದು ಅಂತ ಕೇಳಿದ್ರೆ ಅದು ನಂದಾದೇವಿ. ಗೊತ್ತಿರಬೇಕು ನಿಮಗೆ. ಈ ನಂದಾದೇವಿ ಅನ್ನುವಂಥದ್ದು ಉತ್ತರಾಖಂಡ್ ರಾಜ್ಯದಲ್ಲಿ ಕಂಡುಬರುವಂತಹ ಒಂದು ಪೀಕ್ ಆಗಿರುತ್ತೆ. ಅದು ಕೂಡ ಯಾವ ಹಿಮಾಲಯದಲ್ಲಿ ಕಂಡುಬರುತ್ತೆ? ಇದು ಮಹಾ ಹಿಮಾಲಯದಲ್ಲಿ ಕಂಡುಬರುವಂಥದ್ದು. ಸೊ ನೋಡಿ, ಇದಿಷ್ಟು ಮಾಹಿತಿಗಳು ಹಿಮಾಲಯದ ಬಗ್ಗೆ ಕೆಲವೊಂದು ಇಂಪಾರ್ಟೆಂಟ್ ಟಾಪಿಕ್ ಅನ್ನು ನಾವಿಲ್ಲಿ ತಿಳ್ಕೊಬೇಕಾಗತ್ತೆ. ಫಸ್ಟ್ ಕ್ವಶನ್ ಬಿ ಇಸ್ ದ ರೈಟ್ ಆನ್ಸರ್. ಓಕೆ, ಎರಡನೇ ಪ್ರಶ್ನೆಗೆ ಹೋಗೋಣ. ಹಿಮಾಲಯದ ತಪ್ಪಲಿನಲ್ಲಿ ನದಿಗಳು ಮೈದಾನವನ್ನ ಪ್ರವೇಶಿಸುತ್ತವೆ. ಅಂದ್ರೆ ಹಿಮಾಲಯದಲ್ಲಿ ಹುಟ್ಟುವಂತಹ ನದಿಗಳು ಪ್ಲೈನಿಗೆ ರೀಚ್ ಆಗ್ತಾವೆ.
ಆ ಮೈದಾನವನ್ನ ಪ್ರವೇಶಿಸುವ ಕಡೆ ಹೊತ್ತು ತಂದಂತಹ ದಪ್ಪ ಶಿಲಾಗಳು ಫೆಬಲ್ಸ್ ಅಂತ ಕರಿತೀವಿ, ಅಥವಾ ಕಲ್ಲುಗುಂಡುಗಳನ್ನು ನೋಡ್ತೀವಿ. ಆ ದಪ್ಪ ಶಿಲಾಚೂರುಗಳನ್ನು ಸಂಚಯಿಸುತ್ತವೆ. ಫೆಬಲ್ಸ್ ಅನ್ನ ಏನು ಮಾಡುತ್ತೆ, ಡೆಪಾಸಿಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಹಾಗಾದರೆ ಇದು ಯಾವ ಮಣ್ಣಿನ ಲಕ್ಷಣಗಳಾಗಿರ್ತವೆ ಅಂತ ಕೇಳಿರುವಂಥದ್ದು. ಖಾದರ್ ಇದೆ, ಭಾಂಗಾರ್ ಇದೆ, ತೆರಾಯಿ ಇದೆ, ಮತ್ತು ಬಾಬರ್ ಸಾಯಿಲ್ ಅಂತ ಕಂಡುಬರ್ತಾವೆ. ಅಂದರೆ ಹಿಮಾಲಯದಲ್ಲಿ ಹುಟ್ಟುವಂತಹ ನದಿಗಳು ಬೆಟ್ಟವನ್ನು ಇಳಿದ ಕೂಡಲೇ ಯಾವ ಮಣ್ಣನ್ನು ಡೆಪಾಸಿಟ್ ಮಾಡುತ್ತೆ, ನೆಕ್ಸ್ಟ್ ಸೆಕೆಂಡ್ ಯಾವುದು, ಥರ್ಡ್ ಯಾವುದು, ಫೋರ್ತ್ ಸ್ಟೆಪ್ಪಲ್ಲಿ ಯಾವ್ಯಾವ ಮಣ್ಣು ಡೆಪಾಸಿಟ್ ಆಗತ್ತಂತ ನೋಡಬೇಕಾಗತ್ತೆ. ಇಲ್ಲಿ ನಾವು ಮ್ಯಾಪನ್ನು ಕ್ಲಿಯರ್ ಮಾಡ್ಕೋಬೋದು. ಅದರ ಮೂಲಕ ನಾವು ಇಷ್ಟು ಕಾನ್ಸೆಪ್ಟನ್ನು ಅರ್ಥ ಮಾಡ್ಕೋಬೇಕಾಗತ್ತೆ. ನೋಡಿ, ಈಗ ಇದು ಹಿಮಾಲಯ ಭಾಗ. ಹಿಮಾಲಯದಲ್ಲಿ ಒಂದು ನದಿ ಹುಟ್ಟತ್ತೆ, ಯಾವುದಾದ್ರು ನದಿ ಹುಟ್ಟಲಿ. ಆ ಹುಟ್ಟುವಂತಹ ನದಿ ಬೆಟ್ಟದ ಮೇಲಿಂದ ಹರ್ಕೊಂಬರ್ತಾ ಇದೆ ಅಂದಾಗ ತುಂಬ ಸ್ಪೀಡಾಗಿ ಹರ್ಕೊಂಬರತ್ತೆ. ವೇಗವಾಗಿ ಹರಿಯುವಂತಹ ನದಿ ಏನಾಗತ್ತಪ್ಪ ಅಂದರೆ ಎರೋಷನ್ ಪ್ರೊಸೆಸ್ ತುಂಬ ಹೈ ಇರುತ್ತೆ, ಅಂದರೆ ಸವೆತ ಕಾರ್ಯವನ್ನು ಹೆಚ್ಚು ಮಾಡುತ್ತೆ. ಆ ಸವೆತ ಕಾರ್ಯವನ್ನು ಮಾಡ್ತಾ ಮಾಡ್ತಾ ಬಂದಾಗ ಅಲ್ಲಿರುವಂತಹ ದಪ್ಪ ದಪ್ಪ ಕಲ್ಲುಗುಂಡುಗಳನ್ನು, ಫೆಬಲ್ಸನ್ನು ಹೊತ್ಕೊಂಬರುತ್ತೆ, ಮರದ ದಿಂಡೆಗಳನ್ನು ಹೊತ್ಕೊಂಬರ್ತವೆ. ಆ ಹೊತ್ಕೊಂಡು ಬೆಟ್ಟ ಇಳಿದ ಕೂಡಲೇ ಮೈದಾನಕ್ಕೆ ಎಂಟ್ರಿ ಆಗುತ್ತೆ, ಪ್ಲೈನಿಗೆ ಎಂಟ್ರಿ ಆಗುತ್ತೆ. ಆ ಪ್ಲೈನಿಗೆ ಎಂಟ್ರಿ ಆದ ಕೂಡಲೇ ನೋಡಿ, ಇಲ್ಲಿ ನೋಡಿ, ಕಲ್ಲುಗುಂಡುಗಳನ್ನು ಅಲ್ಲಲ್ಲೇ ಏನಾಗುತ್ತೆ, ಬಿಡ್ತಾ ಹೋಗೋದನ್ನು ನೋಡ್ತೀವಿ. ಇದನ್ನೇ ಫೆಬಲ್ಸ್ ಅಂತ ಕರಿತೀವಿ. ಓಕೆ, ಈ ಕಲ್ಲುಗುಂಡುಗಳನ್ನು ಒಳಗೊಂಡಿದ್ದು ಮರದ ದಿನ್ನೆಗಳನ್ನು ಒಳಗೊಂಡಿರುವಂತಹ ಒಂದು ಭಾಗ ಏನಿದೆಯಲ್ಲ, ಸೊ ಇದನ್ನು ಯಾವ ಮಣ್ಣು ಅಂತ ಕರಿತೀವಪ್ಪ ಅಂದರೆ ಬಾಬರ್ ಸಾಯಿಲ್ ಅಂತ ಕರಿತೀವಿ. ಯಾವ ಮಣ್ಣಿದು? ಬಾಬರ್ ಸಾಯಿಲ್ ಅಂತ ಕರೆಯೋದು. ಅಂದರೆ ನದಿ ಬೆಟ್ಟವನ್ನು ಇಳಿದ ಕೂಡಲೇ ಪ್ಲೈನಿಗೆ ಎಂಟ್ರಿ ಆಯ್ತಂದ್ರೆ ಯಾವ ಸಾಯಿಲನ್ನು ಫಾರ್ಮೇಷನ್ ಮಾಡುತ್ತಪ್ಪ ಅಂದರೆ ಬಾಬರ್ ಮಣ್ಣನ್ನು ನಿರ್ಮಾಣ ಹಾಕತ್ತೆ ಅಥವಾ ಸಂಚಯನ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಹಾಗಾಗಿ ನೋಡಿ, ಮೈದಾನವನ್ನು ಪ್ರವೇಶಿಸುವ ಕಡೆ ಹೊತ್ತು ತಂದ ದಪ್ಪ ಶಿಲಾಚೂರುಗಳನ್ನು, ಫೆಬಲ್ಸನ್ನು ಯಾವ ಮಣ್ಣು ಅಂತ ಕರಿತೀವಪ್ಪ ಅಂದರೆ ಬಾಬರ್ ಸಾಯಿಲ್ ಅಂತ ಕರಿತೀವಿ. ಇದಕ್ಕೆ ಡಿ ಅನ್ನೋದು ಸರಿಯಾದಂತಹ ಉತ್ತರವಾಗಿರುತ್ತೆ. ಎಷ್ಟನೇ ಪ್ರಶ್ನೆಗೆ? ಎರಡನೇ ಪ್ರಶ್ನೆಗೆ. ನಾವು ಅಷ್ಟಕ್ಕೆ ಕಾನ್ಸೆಪ್ಟನ್ನು ಎಂಡ್ ಮಾಡೋದು ಬೇಡ. ಈಗ ಬಾಬರ್ ಮಣ್ಣು ಅಂತ ಗೊತ್ತಾಯಿತು. ಇಲ್ಲಿ ಏನಾಗತ್ತಪ್ಪ ಅಂದರೆ ನೀರು ಅದರ ಒಳಭಾಗದಲ್ಲೇ ಹರಿಯೋಕ್ಕೆ ಸ್ಟಾರ್ಟ್ ಆಗತ್ತೆ. ನೀರು ಮೇಲ್ಗಡೆ ಕಾಣಿಸಲ್ಲ, ಇಲ್ಲಿ ಒಳಗಡೆನೆ ನೀರು ಹರಿಯೋಕ್ಕೆ ಸ್ಟಾರ್ಟ್ ಆಗತ್ತೆ. ಸೊ ರಿವರ್ ವಾಟರ್ ಏನಾಗತ್ತಪ್ಪ ಅಂದರೆ ಡಿಸ್ಅಪಿಯರ್ ಆಗತ್ತೆ, ನೀರು ಕಾಣಿಸಲ್ಲ ನಮಗೆ. ಆ ಕಲ್ಲು ಬಂಡೆಗಳ ಒಳಗಡೆನೆ ನೀರು ಹರಿಯೋಕ್ಕೆ ಸ್ಟಾರ್ಟ್ ಆಗತ್ತೆ. ಸೊ ಈ ರೀತಿಯಾದಂತಹ ಒಂದು ವ್ಯವಸ್ಥೆಯನ್ನು ಬಾಬರ್ ಅಂತಾನೆ ಕರೆಯುವಂಥದ್ದು. ಹಾಗಾದರೆ ಈ ಬಾಬರ್ ಏರಿಯಾದಲ್ಲಿ ಕಲ್ಟಿವೇಶನ್ ಮಾಡ್ಬೋದಾ? ಕೃಷಿ ಚಟುವಟಿಕೆ ಮಾಡೋಕ್ಕೆ ಸಾಧ್ಯತೆ ಇದೆಯಾ? ಇಲ್ಲಿ ಯಾವುದೇ ಕಾರಣಕ್ಕೂ ಕೃಷಿ ಮಾಡೋಕ್ಕೆ ಸಾಧ್ಯತೆ ಇಲ್ಲ. ಯಾಕಂದರೆ ಕಲ್ಲುಗುಂಡುಗಳು ಬಿದ್ದಿರೋದ್ರಿಂದ ಅದರಲ್ಲಿ ಯಾವುದೇ ಬೆಳೆಯನ್ನು ಬೆಳೆಯೋಕ್ಕೆ ಸ್ಟಾರ್ಟ್ ಆಗಲ್ಲ. ಹಾಗಾಗಿ ಅಗ್ರಿಕಲ್ಚರಿಗೆ ಇದು ಕೃಷಿಗೆ ಯೋಗ್ಯವಾಗಿರುವಂಥ ಮಣ್ಣು ಅಂತ ಕೇಳಿದರೆ ಇದು ಅಗ್ರಿಕಲ್ಚರಿಗೆ ಯೂಸ್ಫುಲ್ ಆಗಲ್ಲ. ಕ್ಲಿಯರಾ? ನೆಕ್ಸ್ಟ್ ನೋಡಿ, ಅಲ್ಲಿ ನೀರೇನು ಬಸ್ತು ಹೋಗಿತ್ತಲ್ಲ, ಆ ನೀರು ಈ ಭಾಗದಲ್ಲಿ ರೀಅಪಿಯರ್ ಆಗೋಕ್ಕೆ ಸ್ಟಾರ್ಟ್ ಆಗತ್ತೆ. ಅಂದರೆ ನೀರು ಮೇಲಕ್ಕೆ ಬರೋಕ್ಕೆ ಸ್ಟಾರ್ಟ್ ಆಗತ್ತೆ. ಇಲ್ಲಿ ಹಿಂಗ್ ಹೋಗಿರುವಂಥ ನೀರು ಇಲ್ಲಿ ರೀಅಪಿಯರ್ ಆಗತ್ತೆ. ಆ ರೀಅಪಿಯರ್ ಆಯ್ತಂದ್ರೆ ಆ ಜಾಗ ಹೇಗಿರತ್ತಪ್ಪ ಅಂದರೆ ಜೌಗು ಪ್ರದೇಶದಿಂದ ಕೂಡಿರುತ್ತೆ. ಅದನ್ನು ಸ್ವಾಂಪಿ ಲ್ಯಾಂಡ್ ಅಂತಲೂ ಕೂಡ ಕರಿತೀವಿ. ಆ ಜೌಗು ಪ್ರದೇಶ ಇದೆ ಅಂದಾಗ ಅಲ್ಲಿ ಹಲವಾರು ಮರಗಿಡಗಳು ಬೆಳೀತವೆ, ಸಸ್ಯವರ್ಗವನ್ನು ನೋಡ್ತೀವಿ, ಪ್ರಾಣಿ ಸಂಪತ್ತನ್ನು ಕೂಡ ನಾವು ನೋಡ್ತೀವಿ. ಆ ಭಾಗದಲ್ಲಿ ಯಾವ ರೀತಿ ಮಣ್ಣು ಕಂಡುಬರುತ್ತಪ್ಪ ಅಂದರೆ ತೆರಾಯ್ ಸಾಯಿಲ್ ಕಂಡುಬರುತ್ತೆ. ಯಾವ ರೀತಿ ಮಣ್ಣು ಕಂಡುಬರುತ್ತೆ? ಅಲ್ಲಿ ತೆರಾಯ್ ಮಣ್ಣು ಅಂತ ಕರಿತೀವಿ. ಇದನ್ನೇ ಸ್ವಾಂಪಿ ಆರ್ ಮಾರ್ಸಿ ಸಾಯಿಲ್ ಅಂತಲೂ ಕೂಡ ಕರಿತೀವಿ. ಜೌಗು ಮಣ್ಣು ಪ್ರದೇಶವಾಗಿರುತ್ತೆ. ಈ ಜೌಗು ಪ್ರದೇಶದಲ್ಲಿ ಕಲ್ಟಿವೇಶನ್ ಮಾಡ್ಬೋದಾ ಅಂದರೆ ಇಲ್ಲಿ ಭತ್ತವನ್ನು ಬೆಳಿಬೋದು, ಹಾಗೆ ಸೆಣಬನ್ನು, ಜೂಟ್ ಪ್ರೊಡಕ್ಷನ್ ಆಗುತ್ತೆ, ಹಾಗೆ ಪ್ಯಾಡಿ ಪ್ರೊಡಕ್ಷನ್ ಕೂಡ ಈ ಜಾಗದಲ್ಲಿ ಮಾಡ್ಬೋದು. ಇದು ಕಲ್ಟಿವೇಶನ್ಗೆ ಯೂಸ್ ಆಗುವಂತಹ ಒಂದು ಏರಿಯಾವಾಗಿರುತ್ತೆ. ಬಟ್ ಇಲ್ಲಿ ಡೆನ್ ಫಾರೆಸ್ಟ್ ಇರುತ್ತೆ, ದಟ್ಟವಾದಂಥ ಅರಣ್ಯ ಇರುತ್ತೆ, ಹೆವಿ ರೈನ್ಫಾಲ್ ಆಗುತ್ತೆ. ಅದರ ಜೊತೆಗೆ ಈ ಜಾಗದಲ್ಲಿ ವೈಲ್ಡ್ ಲೈಫ್ ತುಂಬಾ ಇರುತ್ತೆ. ಅಂದರೆ ವನ್ಯಜೀವಿ ಅಥವಾ ಪ್ರಾಣಿ ಸಂಪತ್ತು ಹೆಚ್ಚಾಗಿ ಕಂಡುಬರೋದನ್ನು ನೋಡ್ಬೋದು. ನೆಕ್ಸ್ಟ್ ನೋಡಿ, ಅಲ್ಲಿಂದ ಮುಂದೆ ಬರುತ್ತೆ. ಇಲ್ಲಿ ನದಿಗಳು ಹರ್ಕೊಂಬರ್ಬೇಕಾದ್ರೆ ಅವು ಏನಾಗತ್ತಪ್ಪ ಅಂದರೆ ನದಿ ಮೈದಾನದಿಂದ ಸ್ವಲ್ಪ ದೂರ ಭಾಗದಲ್ಲಿ ಒಂದು ಮಣ್ಣನ್ನು ಡೆಪಾಸಿಟ್ ಮಾಡುತ್ತೆ. ಅದನ್ನು ಬಾಂಗಾರ್ ಸಾಯಿಲ್ ಅಂತಾನೆ ಕೂಡ ಕರಿತೀವಿ. ಈ ಬಾಂಗಾರ್ ಸಾಯಿಲ್ ಅಪ್ಪ ಅಂದರೆ ಹಳೆಯ ಮೆಕ್ಕಲು ಮಣ್ಣು ಅಂತ ಕರೆಯೋದು. ಹಳೆಯ ಮೆಕ್ಕಲು ಮಣ್ಣು ಅಂತ ಕರಿತೀವಿ. ಓಲ್ಡ್ ಅಲ್ಯುವಿಯಲ್ ಸಾಯಿಲ್ ಆಗಿರುತ್ತೆ.
ನೋಡಿ, ಈ ಹಳೆಯ ಮೆಕ್ಕಲು ಮಣ್ಣನ್ನ ಯಾವ ಹೆಸರಿಂದ ಕರಿತೀವಪ್ಪ ಅಂದ್ರೆ ಬಾಂಗಾರ್ ಸಾಯಿಲ್ ಅಂತ ಕರೆಯುವಂಥದ್ದು. ಇಲ್ಲಿ ನೋಡಿ, ಬಾಂಗಾರ್ ಅಂದ್ರೆ ಓಲ್ಡ್ ಅಲ್ಯೂವಿಯಲ್ ಸಾಯಿಲ್ ಆಗಿರುತ್ತೆ. ಇದು ನದಿಗಳು ಹರಿಯುವಂತಹ ಭಾಗದಿಂದ ಸ್ವಲ್ಪ ದೂರದಲ್ಲಿ ಡೆಪಾಸಿಟ್ ಆಗಿರುವಂತಹ ಸಾಯಿಲ್ ಆಗಿರುತ್ತೆ. ಇದನ್ನೇ ಹಳೆಯ ಮೆಕ್ಕಲು ಮಣ್ಣು, ಓಲ್ಡ್ ಅಲ್ಯೂವಿಯಲ್ ಸಾಯಿಲ್ ಅಂತ ಕರೆಯೋದು. ನೆಕ್ಸ್ಟ್ ನೋಡಿ, ನದಿ ಕಣಿವೆ ಭಾಗದಲ್ಲಿ, ತಗ್ಗು ಭಾಗದಲ್ಲಿ ಪ್ರತಿ ವರ್ಷನೂ ಕೂಡ ನದಿಗಳು ತಂದು ಸಂಚಯನ ಮಾಡುತ್ತೆ ಮಣ್ಣನ್ನ. ಎವ್ರಿ ಇಯರ್ ಆ ರಿವರ್ ಏನಾಗತ್ತಪ್ಪ ಅಂದ್ರೆ ಸಾಯಿಲ್ ಅನ್ನ ತಂದು ಡೆಪಾಸಿಟ್ ಮಾಡ್ತಾ ಇರುತ್ತೆ. ಆ ಮಣ್ಣಿಗೆ ಕರೆಯುವಂತ ಹೆಸರೇನಪ್ಪ ಅಂದ್ರೆ ಖಾದರ್ ಸಾಯಿಲ್ ಅಂತ ಕರಿತೀವಿ. ಯಾವ ಮಣ್ಣು ಅಂತ ಕರೆಯೋದು? ಖಾದರ್ ಮಣ್ಣು ಅಂತ ಕರಿತೀವಿ. ಹಾಗಾದ್ರೆ ಈ ಖಾದರ್ ಮಣ್ಣು ಇದೆಯಲ್ಲ, ಇದು ಪ್ರತಿ ವರ್ಷನೂ ಕೂಡ ನದಿಗಳಿಂದ ಸಂಚಯನವಾಗುತ್ತೆ. ಎವ್ರಿ ಇಯರ್ ರಿವರ್ ಇಂದ ಡೆಪಾಸಿಟ್ ಆಗುವಂತಹ ಸಾಯಿಲ್ ಆಗಿರುತ್ತೆ. ಹಾಗಾಗಿ ಆ ಮಣ್ಣು ಹೇಗಪ್ಪ ಅಂದ್ರೆ ಹೈ ಫರ್ಟಿಲಿಟಿ ಸಾಯಿಲ್ ಆಗಿರುತ್ತೆ. ಹೆಚ್ಚು ಫಲವತ್ತತೆಯಿಂದ ಕೂಡಿರುವಂತಹ ಮಣ್ಣಾಗಿರೋದ್ರಿಂದ ಅದು ಕಲ್ಟಿವೇಶನ್ಗೆ ದಿ ಬೆಸ್ಟ್ ಸಾಯಿಲ್ ಅಂತಾನೆ ಕರಿತೀವಿ. ಹಾಗಾಗಿ ಇದನ್ನ ಹೊಸ ಮೆಕ್ಕಲು ಮಣ್ಣು ಅಂತಾನೂ ಕೂಡ ಕರೀತಾರೆ. ಏನಂತ ಕರೀತಾರೆ ಇದನ್ನ? ಹೊಸ ಮೆಕ್ಕಲು ಮಣ್ಣು ಅಂತ ಕರಿತೀವಿ, ನ್ಯೂ ಅಲ್ಯೂವಿಯಲ್ ಸಾಯಿಲ್. ಹಾಗಾದ್ರೆ ನ್ಯೂ ಅಲ್ಯೂವಿಯಲ್ ಸಾಯಿಲ್ ಅಂತ ಎಕ್ಸಾಂಪಲ್ ಪ್ರಶ್ನೆ ಕೇಳಿದ್ರೆ ಯಾವ್ದನ್ನ ಆನ್ಸರ್ ಮಾಡಿ? ಖಾದರ್. ಓಲ್ಡ್ ಅಲ್ಯೂವಿಯಲ್ ಸಾಯಿಲ್ ಅಂತ ಕೇಳಿದ್ರೆ ಬಾಂಗಾರ್. ತೆರಾಯಿ ಮಣ್ಣು ಅಂತ ಕರೆದ್ರೆ ಏನಪ್ಪಾ ಅಂದ್ರೆ ಸ್ವಾಂಪಿ ಆರ್ ಮಾರ್ಸಿ ಅಥವಾ ಜೌಗು ಮಣ್ಣು ಅಂತಾನೆ ಕರೆಯುವಂಥದ್ದು. ದಪ್ಪ ದಪ್ಪ ಕಲ್ಲು ಗುಂಡುಗಳಿಂದ ಕೂಡಿರುವಂತಹ, ಮರದ ದಿನ್ನೆಗಳಿಂದ ಕೂಡಿರುವಂತಹ ಮಣ್ಣು ಯಾವುದಪ್ಪ ಅಂದ್ರೆ ಬಾಬರ್ ಸಾಯಿಲ್ ಆಗಿರುತ್ತೆ. ಕ್ಲಿಯರಾ? ನೋಡಿ, ಇವು 4 ವಿಧದ ಮಣ್ಣನ್ನ ನಾವು ಹಿಮಾಲಯ ಭಾಗದಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಅಥವಾ ಹಿಮಾಲಯದಿಂದ ನದಿಗಳು ಹರಿತಾ ಬಂದಾಗ ಅವು ಎಲ್ಲೆಲ್ಲಿ ಯಾವ್ಯಾವ ಸಾಯಿಲನ್ನು ಡೆಪಾಸಿಟ್ ಮಾಡ್ತಾವ ಅನ್ನೋದನ್ನ ನಾವಿಲ್ಲಿ ಅರ್ಥ ಮಾಡ್ಕೋಬೇಕು. ಸೆಕೆಂಡ್ ಕ್ವಶನಿಗೆ ರೈಟ್ ಆನ್ಸರ್ ಯಾವುದಪ್ಪ ಅಂದರೆ ಡಿ ಅನ್ನೋದು ಸರಿಯಾದಂಥ ಉತ್ತರವಾಗಿರುತ್ತೆ. ನೆಕ್ಸ್ಟ್ ಹೋಗೋಣ. ನೋಡಿ, 3ನೇ ಪ್ರಶ್ನೆಯನ್ನು ನೋಡಿದಾಗ ದಖನ್ ಪ್ರಸ್ಥಭೂಮಿಯ ಉತ್ತರದಲ್ಲಿರುವ ಪ್ರಮುಖ ಪರ್ವತ ಶ್ರೇಣಿಗಳು ಅಂದರೆ ಭಾರತದ ದಖನ್ ಪ್ರಸ್ಥಭೂಮಿಯ ಉತ್ತರದಲ್ಲಿ, ಡೆಕ್ಕನ್ ಪ್ಲೇಟಿವ್ ನಾರ್ತ್ ಸೈಡಲ್ಲಿ ಯಾವ ಮೌಂಟೇನ್ಸ್ಗಳು ಇದೆ ಅಂತ ಕೇಳಿರೋದು, ಅಥವಾ ಯಾವ ಮೌಂಟೇನ್ ರೇಂಜ್ಗಳು ಇದಾವೆ ಅಂತ ಕೇಳಿರೋವಂಥದ್ದು. ಇಲ್ಲಿ ಆಪ್ಷನ್ ಅಲ್ಲಿ ಇದೆ ನೋಡಿ, ಮಹಾದೇವೋ ರೇಂಜ್ ಅಂತ ಕೇಳಿದ್ದಾರೆ, ಮೈಕಲ್ ರೇಂಜ್ ಅಂತ ಕೇಳಿದ್ದಾರೆ, ಅಮರಕಂಟಕ ಹಿಲ್ಸ್ ಅಂತ ಕೇಳಿರೋವಂಥದ್ದು, ರಾಜ್ ಮಹಲ್ ಹಿಲ್ಸ್ ಅಂತ ಇದಾವೆ. ಇದರಲ್ಲಿ ಸರಿಯಾದಂಥ ಉತ್ತರ ಯಾವುದಂದ್ರೆ AB ಇದೆ, AC ಇದೆ, ABD ಅಂತ ಇದೆ, ಮೇಲಿನ ಎಲ್ಲವೂ ಸರಿ ಅಂತ ಇದೆ. ಈ ಒಂದು ಏರಿಯಾವನ್ನು ನಾವು ಅಬ್ಸರ್ವ್ ಮಾಡೋದಾದ್ರೆ ಮ್ಯಾಪನ್ನು ಕ್ಲಿಯರ್ ಮಾಡ್ಕೊಳ್ಳೋಣ. ಭಾರತದ ಒಂದು ನಕ್ಷೆಯನ್ನು ನೋಡಿದರೆ ಅವು ಎಲ್ಲೆಲ್ಲಿ ಯಾವ್ಯಾವ ರೀತಿ ಕಂಡು ಬರ್ತಾವ ಅನ್ನೋದು ನಮಗೆ ಗೊತ್ತಾಗ್ತಾ ಹೋಗುತ್ತೆ. ನೋಡಿ, ಈ ಭಾಗದಲ್ಲಿ ಇದನ್ನು ನೋಡಿದಾಗ ಇದೇ ದಖನ್ ಪ್ರಸ್ಥಭೂಮಿಯ ಭಾಗವಾಗಿರುತ್ತೆ. ಓಕೆ, ಇದು ಡೆಕ್ಕನ್ ಪ್ಲೇಟಿವ್ ಏರಿಯಾ. ಈ ದಖನ್ ಪ್ರಸ್ಥಭೂಮಿಯ ಭಾಗದಲ್ಲಿ ಯಾವ್ಯಾವ ರೀತಿಯಾದಂತಹ ಬೆಟ್ಟಗಳು ಕಂಡು ಬರ್ತವೆ? ನೋಡಿ, ಡೆಕ್ಕನ್ ಪ್ಲೇಟಿವ್ ನಾರ್ದರ್ನ್ ಸೈಡಲ್ಲಿ ಕಂಡು ಬರ್ತಾ ಇರುವಂಥದ್ದು. ನೋಡಿ, ಫಸ್ಟ್ ಮಹಾದೇವೋ ಶ್ರೇಣಿ ಅಂತ ಕಂಡು ಬರುತ್ತೆ. ಈ ಜಾಗದಲ್ಲಿ ಮಹಾದೇವೋ ಶ್ರೇಣಿ ಕಂಡು ಬರುವಂಥದ್ದು. ಮಹಾದೇವೋ ಶ್ರೇಣಿ ಅನ್ನುವಂಥದ್ದು ಯಾವ ಸ್ಟೇಟಲ್ಲಿ ಇದೆಯಪ್ಪ ಅಂದರೆ ಇದು ಮಧ್ಯಪ್ರದೇಶದಲ್ಲಿ ಕಂಡು ಬರೋದು. ಇದು ನಾರ್ತ್ ಆಫ್ ದಿ ಡೆಕ್ಕನ್ ಪ್ಲೇಟಿವ್ ಅಂತ ಕರೀತಾರೆ. ದಖನ್ ಪ್ರಸ್ಥಭೂಮಿಯ ಉತ್ತರ ಭಾಗದಲ್ಲಿ ಕಂಡು ಬರುತ್ತೆ ಮಹಾದೇವೋ ಶ್ರೇಣಿ ಈ ಏರಿಯಾದಲ್ಲಿ. ನೆಕ್ಸ್ಟು ಮೈಕಲ್ ಶ್ರೇಣಿ ಈ ಭಾಗದಲ್ಲಿ ಕಂಡು ಬರುತ್ತೆ. ಮೈಕಲ್ ಶ್ರೇಣಿ ಈ ಛತ್ತೀಸ್ಗಢ ಭಾಗದಲ್ಲಿ ಕಂಡು ಬರುತ್ತೆ, ಮಧ್ಯಪ್ರದೇಶಕ್ಕೂ ಕೂಡ ಟಚ್ ಆಗಿರುವಂತಹ ಏರಿಯಾವಾಗಿರುತ್ತೆ. ಹಾಗಾದ್ರೆ ಮೈಕಲ್ ಶ್ರೇಣಿನೂ ಕೂಡ ನಾರ್ತ್ ಅಲ್ಲಿ ಕಂಡು ಬರುವಂತಹ ಒಂದು ರೇಂಜ್ ಆಗಿರುತ್ತೆ. ಅಮರಕಂಟಕ್ ಎನ್ನುವಂಥದ್ದು ಈ ಭಾಗದಲ್ಲಿ ಕಂಡು ಬರುತ್ತೆ. ಇದು ಕೂಡ ಮಧ್ಯಪ್ರದೇಶ್ ಛತ್ತೀಸ್ಗಢ ಗಡಿ ಭಾಗದಲ್ಲಿ ಕಂಡು ಬರುತ್ತೆ. ಆದರೆ ಓವರ್ ಆಲ್ ಆಗಿ ಮಧ್ಯಪ್ರದೇಶ್ ಅಂತಾನೆ ಆನ್ಸರ್ ಮಾಡ್ತೀವಿ. ಅಮರಕಂಟಕ್ಕೂ ಕೂಡ ನಾರ್ತ್ ಅಲ್ಲಿ ಕಂಡು ಬರುತ್ತೆ, ಡೆಕ್ಕನ್ ಪ್ಲೇಟಿವ್. ಹಾಗೆ ರಾಜ್ ಮಹಲ್ ಬೆಟ್ಟಗಳು ಈ ಭಾಗದಲ್ಲಿ ಕಂಡು ಬರುತ್ತೆ, ಜಾರ್ಖಂಡ್ ರಾಜ್ಯದಲ್ಲಿ. ಹಾಗಾಗಿ ಈ ರಾಜ್ ಮಹಲ್ ಬೆಟ್ಟಗಳು ಕೂಡ ನಾರ್ತ್ ಅಲ್ಲಿ ಕಂಡು ಬರುವಂಥದ್ದು. ನೋಡಿ, ಮಹಾದೇವ ಶ್ರೇಣಿ ಮಧ್ಯಪ್ರದೇಶ್, ಮೈಕಲ್ ಶ್ರೇಣಿ ಮಧ್ಯಪ್ರದೇಶ್ ಮತ್ತು ಛತ್ತೀಸ್ಗಢ ಭಾಗ, ಹಾಗೆ ಅಮರಕಂಟಕು ಕೂಡ ಮಧ್ಯಪ್ರದೇಶ್ ಭಾಗದಲ್ಲಿ ಕಂಡು ಬರುತ್ತೆ. ರಾಜ್ ಮಹಲ್ ಬೆಟ್ಟಗಳು ಜಾರ್ಖಂಡ್ ರಾಜ್ಯದಲ್ಲಿ ಕಂಡು ಬರುವಂಥದ್ದು. ಇವೆಲ್ಲವೂ ಕೂಡ ಡೆಕ್ಕನ್ ಪ್ಲೇಟಿವ್ನ ನಾರ್ತ್ ಸೈಡಲ್ಲಿ ಕಂಡು ಬರೋದ್ರಿಂದ ಕೊಟ್ಟಿರುವಂತಹ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಯಾವುದಪ್ಪ ಅಂದ್ರೆ ಮೇಲಿನ ಎಲ್ಲವೂ ಕೂಡ ಇದಕ್ಕೆ ಸರಿಯಾಗಿರುತ್ತೆ. ಓಕೆ, ಮೇಲಿನ ಎಲ್ಲವೂ ಕೂಡ ಸರಿಯಾದಂತಹ ಉತ್ತರ. ದಖನ್ ಪ್ರಸ್ಥಭೂಮಿಯ ಉತ್ತರ ಭಾಗದಲ್ಲಿ ಮಹಾದೇವೋ ಇದೆ, ಮೈಕಲ್ ಇದೆ, ಅಮರಕಂಟಕ್ ಇದೆ, ರಾಜ್ ಮಹಲ್ ಬೆಟ್ಟಗಳು ಕಂಡು ಬರುವಂಥದ್ದು. ಅವು ಯಾವ್ಯಾವ ಸ್ಟೇಟಲ್ಲಿ ಇದೆ ಅಂತಾನೂ ಕೂಡ ನಮಗೆ ಕ್ಲಿಯರ್ ಆಯಿತು. 3ನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಯಾವುದಪ್ಪ ಅಂದರೆ 4th ಒನ್ ಈಸ್ ದ ರೈಟ್ ಆನ್ಸರ್ ಆಗಿರುತ್ತೆ.
ಅದೇ ಡೆಕ್ಕನ್ ಪ್ಲೇಟಿವ್ ವೆಸ್ಟರ್ನ್ ಸೈಡಲ್ಲಿ ವೆಸ್ಟರ್ನ್ ಘಾಟ್ಸ್ ಇದೆ, ಈಸ್ಟರ್ನ್ ಸೈಡಲ್ಲಿ ಈಸ್ಟರ್ನ್ ಘಾಟ್ಸ್ ಕೂಡ ಕಂಡುಬರ್ತಾವೆ. ಅದಕ್ಕೆ ಭಾಗಕ್ಕೆ ಸಂಬಂಧಪಟ್ಟಂತೆ ನೋಡಬೇಕಾಗತ್ತೆ. ನೆಕ್ಸ್ಟ್ ನೋಡಿ 4ನೇ ಪ್ರಶ್ನೆಗೆ ಹೋಗೋಣ. ಈ ಕೆಳಗಿನವುಗಳಲ್ಲಿ ಯಾವುದು ಉತ್ತರಾಖಂಡದ ರಾಜಧಾನಿಯಾಗಿದೆ? ಕ್ಯಾಪಿಟಲ್ ಸಿಟಿ ಆಫ್ ಉತ್ತರಾಖಂಡ್ ಸ್ಟೇಟ್ ಅಂತ ಕೇಳಿದಾಗ ಯಾವುದು ರಾಜಧಾನಿಯಾಗಿದೆ ನೋಡಿ. ಫಸ್ಟ್ ಒನ್ನಲ್ಲಿದೆ ಎ ಆಪ್ಷನಲ್ಲಿ ಶಿಮ್ಲಾ ಇದೆ, ಎರಡನೇದು ಧರ್ಮಶಾಲಾ ಅಂತ ಇದೆ, ನೆಕ್ಸ್ಟು ಮೂರನೇದರಲ್ಲಿ ನೋಡಿ ಬಾರಾರಿ ಸೈನ್ ಅಂತ ಇದೆ, ಮತ್ತೆ ಡೆಹ್ರಾಡೂನ್ ಅಂತ ಇದೆ. ಇದರಲ್ಲಿ ಸರಿಯಾದಂಥ ಉತ್ತರ ಎ ಬಿ ಅಂತ ಇದೆ, ಬಿ ಸಿ ಅಂತ ಇದೆ, ಸಿ ಡಿ ಅಂತ ಇದೆ ಮತ್ತು ಎ ಡಿ ಅಂತ ಇದೆ. ನೋಡಿ, ಭಾರತದಲ್ಲಿ ಪ್ರಮುಖವಾಗಿ 2 ರಾಜಧಾನಿಗಳನ್ನು ಹೊಂದಿರುವಂಥದ್ದು ಒಂದು ಜಮ್ಮು ಕಾಶ್ಮೀರ್. ಜಮ್ಮು ಕಾಶ್ಮೀರಕ್ಕೆ 2 ರಾಜಧಾನಿಗಳಿದ್ದಾವೆ, ಒಂದು ಜಮ್ಮು ಮತ್ತು ಇನ್ನೊಂದು ಕಾಶ್ಮೀರ್ ಇರುತ್ತೆ ಅಥವಾ ಶ್ರೀನಗರ. ಆ ಶ್ರೀನಗರ ಮತ್ತು ಜಮ್ಮು ಅನ್ನೋಂಥದ್ದು 2 ಕ್ಯಾಪಿಟಲ್ ಸಿಟಿ ಜಮ್ಮು ಕಾಶ್ಮೀರಕ್ಕೆ. ಅದೇ ರೀತಿ ಹಿಮಾಚಲ್ ಪ್ರದೇಶಕ್ಕೂ ಕೂಡ 2 ರಾಜಧಾನಿಗಳಿದಾವೆ. ಆ ಹಿಮಾಚಲ್ ಪ್ರದೇಶದ 2 ರಾಜಧಾನಿಗಳು ಯಾವುದಪ್ಪ ಅಂದರೆ ಒಂದು ಸಿಮ್ಲಾ ರಾಜಧಾನಿ ಕಂಡು ಬರುತ್ತೆ, ಹಿಮಾಚಲ್ ಪ್ರದೇಶ್, ಕ್ಲಿಯರಾ? ನೆಕ್ಸ್ಟ್ ಧರ್ಮಶಾಲಾನು ಕೂಡ ಯಾವುದರ ರಾಜಧಾನಿ? ಇದು ಹಿಮಾಚಲ್ ಪ್ರದೇಶದ ರಾಜಧಾನಿ ಆಗಿರುತ್ತೆ. ಹಾಗಾದರೆ ಎ ಮತ್ತು ಬಿ 2 ಅಲ್ಲ ಅನ್ನೋದು ಕ್ಲಿಯರ್ ಆಯಿತು. 2 ಕೂಡ ಯಾವುದರ ರಾಜಧಾನಿ ಅಂತ ಕೇಳಿದರೆ ಹಿಮಾಚಲ್ ಪ್ರದೇಶದ ರಾಜಧಾನಿ ಆಗಿರ್ತಾವೆ. ಹಾಗಾದರೆ ಬಾರಾರಿ ಸೈನ್ ಮತ್ತು ಡೆಹ್ರಾಡೂನ್ ಅನ್ನುವಂಥದ್ದು ಯಾವುದರ ಕ್ಯಾಪಿಟಲ್ ಸಿಟಿ ಅಂತ ಕೇಳಿದರೆ ಇವೆರಡೂ ಕೂಡ ಉತ್ತರಾಖಂಡ್ ರಾಜ್ಯದ ರಾಜಧಾನಿ ಆಗಿರ್ತಾವೆ. ಯಾವುದರ ರಾಜಧಾನಿ? ಉತ್ತರಾಖಂಡ್ ರಾಜ್ಯದ ರಾಜಧಾನಿ ಒಂದು ಡೆಹ್ರಾಡೂನ್. ನಮಗೆ ಗೊತ್ತಿರುವಂಥ ಮಾಹಿತಿ ಯಾವುದನ್ನು ಆನ್ಸರ್ ಮಾಡ್ತೀವಿ? ಡೆಹ್ರಾಡೂನ್ ಅಂತ ಆನ್ಸರ್ ಮಾಡ್ತೀವಿ. ನೆಕ್ಸ್ಟ್ ಬಾರಾರಿ ಸೈನ್ ಎನ್ನುವಂಥದ್ದು ಕೂಡ ಇದರ ಕ್ಯಾಪಿಟಲ್ ಸಿಟಿ ಆಗಿರುತ್ತೆ. ಯಾವುದ್ರು? ಉತ್ತರಾಖಂಡದ ಒಂದು ರಾಜಧಾನಿ ಅಂತಾನೆ ನಾವು ಕರೆಯುವಂಥದ್ದು, ರೈಟ್? ಹಾಗಾದರೆ 4ನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಯಾವುದು? ಸಿ ಮತ್ತು ಡಿ. ಯಾವ ಆಪ್ಷನಲ್ಲಿದೆ ನೋಡಿ. ಸಿ ಮತ್ತು ಡಿ ಅನ್ನೋದು 3ನೇ ಆಪ್ಷನಲ್ಲಿ ಕಂಡುಬರುತ್ತೆ. ಇದು ಸರಿಯಾದಂತಹ ಉತ್ತರ. ನೋಡಿ, 2 ರಾಜಧಾನಿಯನ್ನು ಹೊಂದಿರುವಂತಹ ರಾಜ್ಯಗಳ ಪಟ್ಟಿಯನ್ನು ಮಾಡ್ಕೊಬಿಟ್ರೆ ಇಂಥ ಪ್ರಶ್ನೆ ಬಂದಾಗ ನಾವು ಆನ್ಸರನ್ನು ಮಾಡ್ಬೋದು. 4th, 3rd ಆನ್ಸರ್ ಇಸ್ ರೈಟ್. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ನೋಡಿ ಸ್ನೇಹಿತರೆ, ಅದಕ್ಕಿಂತ ಮುಂಚಿತವಾಗಿ ನಿಮಗೆ ಈ ಕರ್ನಾಟಕ ಭೂಗೋಳ ಅಂತ ಒಂದು ಬುಕ್ಸನ್ನು ನಾನೇ ಬರೆದಿರೋವಂಥದ್ದು. ಈ ಕರ್ನಾಟಕ ಜಿಯೋಗ್ರಫಿ ನಿಮಗೆ ಓವರಾಲ್ ಆಲ್ ಕಾಂಪಿಟೇಟಿವ್ ಎಕ್ಸಾಮ್, ನೀವು ಯಾವುದಾದ್ರು ಕಾಂಪಿಟೇಟಿವ್ ಎಕ್ಸಾಮನ್ನು ತೆಗೆದುಕೊಳ್ಳಿ, ಅದರಲ್ಲೂ ನಮ್ಮ ಸ್ಟೇಟ್ ಎಕ್ಸಾಮ್ ಅಂತ ಬಂದಾಗ PC, PSI, FDA, STA, ಗ್ರೂಪ್ ಸಿ ಆರ್ KS ಎಕ್ಸಾಮ್ ಆಗಿರ್ಬೋದು, ಅದರ ಜೊತೆಗೆ AE, JE ಮತ್ತು KSRTC ಎಕ್ಸಾಮ್ ಆಗಿರ್ಬೋದು, UPSCಯಲ್ಲೂ ಬರುತ್ತೆ, SSC, RRBಯಲ್ಲೂ ಕೂಡ ಕೆಲವೊಂದು ಪ್ರಶ್ನೆಗಳನ್ನು ಈ ಕರ್ನಾಟಕ ಜಿಯೋಗ್ರಫಿ ರಿಲೇಟೆಡ್ ಆಗಿ ಕೇಳ್ತಾನೆ. ಅದರ ಜೊತೆಗೆ ತುಂಬ ಇಂಪಾರ್ಟೆಂಟ್ ಆಗಿ PST, GPSTR, HSTR, TET ಇವುಗಳಲ್ಲೂ ಕೂಡ ಕರ್ನಾಟಕ ಜಿಯೋಗ್ರಫಿ ಮೇಲೆ ಅತಿ ಹೆಚ್ಚು ಪ್ರಶ್ನೆಗಳನ್ನು ಕೇಳ್ತಾನೆ. ಈ ಎಲ್ಲ ಎಕ್ಸಾಮಿಗೆ ಯೂಸ್ ಆಗೋ ರೀತಿಯಲ್ಲಿ ಒಂದು ರಚನೆ ಆಗಿರುವಂಥ ಒಂದು ಪುಸ್ತಕವೇ ಕರ್ನಾಟಕ ಭೂಗೋಳ ಅಂಥೇಳಿ. ಹಾಗಾದರೆ ಈ ಕರ್ನಾಟಕ ಜಿಯೋಗ್ರಫಿ ಬುಕ್ಸಲ್ಲಿ ಏನೇನು ಮಾಹಿತಿ ಇದೆ ಅಂತ ನಿಮಗೆ ಗೊತ್ತಿರಬೇಕಲ್ವಾ? ನೋಡಿ, ಕರ್ನಾಟಕ ಭೂಗೋಳ ಪರಿಚಯ ಅಂತ ಇದೆ ಫಸ್ಟ್ ಕಾನ್ಸೆಪ್ಟಲ್ಲಿ. ಕರ್ನಾಟಕ ಭೂಗೋಳ ಪರಿಚಯ ಅಂದರೆ ಇದರಲ್ಲಿ ಒಟ್ಟು 17 ಅಧ್ಯಾಯಗಳಿದಾವೆ, 17 ಚಾಪ್ಟರ್ಗಳಿದೆ. ಕರ್ನಾಟಕದ ಭೌಗೋಳಿಕ ಸ್ಥಾನ, ಪ್ರಾಕೃತಿಕ ಲಕ್ಷಣ, ಮಣ್ಣು, ಸ್ವಾಭಾವಿಕ ಸಸ್ಯವರ್ಗ, ವಾಯುಗುಣ, ರಾಷ್ಟ್ರೀಯ ಉದ್ಯಾನವನ, ವನ್ಯಜೀವಿ ಧಾಮಗಳು, ಹಾಗೆ ರಾಮ್ಸಾರ್ ಸೈಟ್ಗಳಿದ್ದಾವೆ. ಅದರ ಜೊತೆಗೆ ಕೈಗಾರಿಕೆಗಳು, ಖನಿಜ ಸಂಪನ್ಮೂಲ, ಜನಸಂಖ್ಯೆ, ಬುಡಕಟ್ಟು ಜನಾಂಗಗಳನ್ನು ನೋಡ್ತೀವಿ. ಹಾಗೆ ಸಾರಿಗೆ ವ್ಯವಸ್ಥೆನೂ ಕೂಡ ಒಳಗೊಂಡಿರುವಂಥದ್ದು. ಒಟ್ಟು 17 ಇಂಪಾರ್ಟೆಂಟ್ ಟಾಪಿಕ್ಸನ್ನು ಇಲ್ಲಿ ರೈಸ್ ಮಾಡಿರೋದು. ಮತ್ತು ಅದರ ರಿಲೇಟೆಡ್ ಆಗಿ ಯಾವ ರೀತಿ ಬೇಸಿಕ್ ಕ್ವಶನ್ಸ್ ಕೇಳ್ತಾನೆ ಅಥವಾ ಅದರ ಡೀಪ್ ಲೆವೆಲ್ಗೆ ಹೋದಾಗ ಯಾವ ರೀತಿ ಕ್ವಶನ್ಸ್ ಬರ್ಬೋದು, ಅಷ್ಟು ಕಾನ್ಸೆಪ್ಟನ್ನು ಇದರಲ್ಲಿ ಕ್ಲಿಯರ್ ಮಾಡಿಕೊಟ್ಟಿದ್ದೀನಿ. ಅದರ ಜೊತೆಗೆ ಸ್ನೇಹಿತರೆ, ಕರ್ನಾಟಕದಲ್ಲಿರುವಂತಹ 31 ಜಿಲ್ಲೆಗಳ ಮಾಹಿತಿನೂ ಕೂಡ ಇದರಲ್ಲಿ ಸಿಗತ್ತೆ. ಅದು ಡಿವಿಷನ್ ವೈಸಲ್ಲಿ ಜಿಲ್ಲೆಗಳ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಬೆಳಗಾವಿ, ಕಲಬುರಗಿ, ಬೆಂಗಳೂರು ಮತ್ತು ಮೈಸೂರು, ಯಾವ್ಯಾವ ಡಿವಿಷನಲ್ಲಿ ಯಾವ್ಯಾವ ಜಿಲ್ಲೆಗಳು ಬರ್ತವೆ, ಆ ಜಿಲ್ಲೆಗಳ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಏನೆಲ್ಲ ಇಂಪಾರ್ಟೆಂಟ್ ಮಾಹಿತಿ ಇದೆಯೋ ಅಷ್ಟು ಮಾಹಿತಿಯನ್ನು ಇದರಲ್ಲಿ ಸೇರಿಸಿದ್ದೀನಿ. ಅದರ ಜೊತೆಗೆ ಕರ್ನಾಟಕದ ಐತಿಹಾಸಿಕ ಸ್ಥಳಗಳು ಅಂತ ಬರ್ತಾವೆ, ಹಿಸ್ಟಾರಿಕಲ್ ಪ್ಲೇಸ್ಗಳಿದಾವೆ. ಆ ಹಿಸ್ಟಾರಿಕಲ್ ಪ್ಲೇಸು ಯಾವ ಜಿಲ್ಲೆಯಲ್ಲಿದ್ದಾವೆ, ಅದರದ್ದು ಇಂಪಾರ್ಟೆಂಟ್ ಏನು ಅಂತಲೂ ಕೂಡ ಹೈಲೈಟ್ ಮಾಡಿದ್ದೀನಿ. ಹಾಗೆ ಇದುವರೆಗೂ ಕೂಡ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ
ಈ ಒಂದು ಕರ್ನಾಟಕ ಜಿಯೋಗ್ರಫಿಯ ಮೇಲೆ ಕೇಳಿರುವಂತಹ ಪ್ರಶ್ನೆಗಳು, ಅದಕ್ಕೆ ಬೇಕಾಗಿರುವಂತಹ ಕೀ ಉತ್ತರಗಳನ್ನು ಒಳಗೊಂಡಂತೆ ಅಷ್ಟು ಮಾಹಿತಿಗಳು ನಿಮಗೆ ಕರ್ನಾಟಕ ಭೂಗೋಳ ಪುಸ್ತಕದಲ್ಲಿ ಸಿಗತ್ತೆ. ನೋಡಿ, ಈ ಬುಕ್ಸ್ ನಿಮಗೆ ಏನಾದ್ರು ಬೇಕಿದ್ರೆ ಈ ನಂಬರಿಗೆ ಕಾಲ್ ಮಾಡಿ, 9008515660ಗೆ ಕಾಲ್ ಮಾಡಿ ಈ ಬುಕ್ಸಿನ ಬಗ್ಗೆ ಮಾಹಿತಿ ಪಡ್ಕೊಳ್ಳಿ. ಇದರ ಪ್ರೈಸನ್ನು ಕೂಡ ಕಾಲ್ ಮಾಡಿದರೆ ನಿಮಗೆ ಡೀಟೇಲ್ಸನ್ನು ಹೇಳ್ತೀನಿ. ಭಾಳ ಜನ ವಿಡಿಯೋದಲ್ಲಿ ಕಾಮೆಂಟ್ ಮಾಡ್ತಾ ಇದ್ದೀರಿ ಪ್ರೈಸ್ ಎಷ್ಟು, ಹೇಗೆ, ಏನು ಅಂತ ಹೇಳಿ, ಅಥವಾ ಕಳಿಸುವಂಥ ವಿಧಾನ ಕೇಳ್ತಾ ಇದ್ರಿ. ಕಾಲ್ ಮಾಡಿಬಿಟ್ರೆ ಅದರ ಕಂಪ್ಲೀಟ್ ಡೀಟೇಲ್ಸ್ ನಿಮಗೆ ಸಿಗತ್ತೆ. ಕಾಮೆಂಟ್ ಮಾಡಿದರೆ ನಿಮಗೆ ಮಾಹಿತಿ ಹೇಳಿದ್ರು ಕೂಡ ನೀವು ನೋಡ್ತಿರೋ ಇಲ್ಲೋ ಗೊತ್ತಿಲ್ಲ. ಹಾಗಾಗಿ ಈ 2 ನಂಬರ್ಸಲ್ಲಿ ಯಾವುದಾದ್ರು ನಂಬರಿಗೆ ಕಾಲ್ ಮಾಡಿ ಇದರ ಬಗ್ಗೆ ಮಾಹಿತಿ ಕೊಡಿ. ನಿಮ್ಮ ಮನೆಗೆ ಕಳಿಸುವಂತಹ ಒಂದು ವ್ಯವಸ್ಥೆನೂ ಕೂಡ ನಾವು ಮಾಡ್ತೀವಿ. ಓಕೆ ಸ್ನೇಹಿತರೆ, ಸೊ ಬುಕ್ಸನ್ನು ತೆಗೆದುಕೊಂಡು ಓದಿ, ಮುಂದೆ ಬರುವಂತಹ ಕಾಂಪಿಟೇಟಿವ್ ಎಕ್ಸಾಮಿಗೆ 100% ನಿಮಗೆ ಯೂಸ್ ಆಗುತ್ತೆ. ರೈಟ್, ನೆಕ್ಸ್ಟು ಮತ್ತೊಂದು ಇಂಪಾರ್ಟೆಂಟ್ ಆಗಿರುವಂತಹ ಕ್ವಶನ್ಗೆ ಹೋಗೋಣ. ಪರಿಸರಣ ಮಳೆಗೆ ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ಹೆಸರುಗಳಿಂದ ಕರೀತಾರೆ. ಅಂದರೆ ಈ ಕನ್ವೆನ್ಷನಲ್ ರೈನ್ಫಾಲ್ ಅಂತ ಕರಿತೀವಿ, ಪರಿಸರಣ ಮಳೆ ಅಂತ. ಆ ಬೇರೆ ಬೇರೆ ರಾಜ್ಯಗಳಲ್ಲಿ ಯಾವ್ಯಾವ ಹೆಸರುಗಳಿಂದ ಕರಿತೀವಿ, ಈ ಕೆಳಗಿನ ಜೋಡಿಗಳಲ್ಲಿ ಯಾವುದು ತಪ್ಪಾಗಿ ಹೊಂದಿಸಲಾಗಿದೆ, ಈ ಪದ ಗೊತ್ತಿರಬೇಕು. ತಪ್ಪಾಗಿ ಹೊಂದಿಸಲಾಗಿದೆ, ರಾಂಗ್ ಇರುವಂಥದ್ದನ್ನು ನಾವಿಲ್ಲಿ ಆಯ್ಕೆ ಮಾಡಬೇಕಾಗತ್ತೆ. ಫಸ್ಟು ಪರಿಸರಣ ಮಳೆ ಅಂದರೆ ಏನು ಅಂತ ಗೊತ್ತಿರಬೇಕಲ್ವಾ. ಪರಿಸರಣ ಮಳೆ ಅಂದರೆ ಏನು? ಈಗ ಸೂರ್ಯ ಬೆಳಗ್ತಾ ಇರ್ತಾನೆ, ಸೂರ್ಯ ಬೆಳಗ್ದಾಗ ಸೂರ್ಯನ ನೇರ ಕಿರಣಗಳು ಭೂಮಿ ಮೇಲೆ ಬೀಳಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇಲ್ಲಿ ವಾಟರ್ ಬಾಡಿ ಇರುತ್ತೆ, ಅಂದರೆ ನೀರಿರುತ್ತೆ. ಆ ನೀರಿನ ಮೇಲೆ ಸೂರ್ಯನ ನೇರ ಕಿರಣಗಳು ಬಿದ್ದಾಗ ಡೈರೆಕ್ಟ್ ಸನ್ರೇಸ್ ಇತ್ತಂದರೆ ಆಟೋಮೆಟಿಕಲಿ ನೀರು ಏನಾಗತ್ತೆ, ಆವಿಯಾಗಿ ಮೇಲಕ್ಕೆ ಹೋಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ನೀರೇನಾಗತ್ತಪ್ಪ ಅಂದರೆ ಆವಿಯಾಗಿ ಮೇಲಕ್ಕೆ ಹೋಗುತ್ತೆ. ಉಷ್ಣಾಂಶ ಜಾಸ್ತಿ ಇದ್ದಾಗ ನೀರು ಆವಿಯಾಗಿ ಮೇಲಕ್ಕೆ ಹೋಗಿ ಟೆಂಪ್ರೇಚರ್ ಲಾಸ್ ಆಗುತ್ತೆ. ಟೆಂಪ್ರೇಚರ್ ಲಾಸ್ ಆಗಿ ಫ್ರೀಸಿಂಗ್ ಆಗಿ ಕ್ಲೌಡ್ ಫಾರ್ಮೇಷನ್ ಆಗುತ್ತೆ, ಮೋಡಗಳು ನಿರ್ಮಾಣವಾಗ್ತವೆ. ಆ ಮೋಡಗಳು ನಿರ್ಮಾಣವಾಗಿ ಸಂಜೆ 4 ರಿಂದ 5 ಗಂಟೆ ವೇಳೆಗೆ ಗುಡುಗು ಸಿಡಿಲು ಸಹಿತ ಜೋರಾಗಿ ಗಾಳಿ ಬೀಸುತ್ತೆ, ಗುಡುಗು ಬರುತ್ತೆ, ಸಿಡಿಲು ಬರುತ್ತೆ, ಅದರ ಜೊತೆಗೆ ಮಳೆನೂ ಕೂಡ ಬರುತ್ತೆ. ಈ ಮಳೆಯನ್ನು ಏನಂತ ಕರಿತೀವಿ, ಪರಿಸರಣ ಮಳೆ ಅಂತ ಕರಿತೀವಿ. ಹಾಗಾದರೆ ಪರಿಸರಣ ಮಳೆ ಆಗಬೇಕಂದ್ರೆ ಉಷ್ಣಾಂಶ ಏನಾಗಿರಬೇಕು, ಜಾಸ್ತಿ ಇರಬೇಕು. ಉಷ್ಣಾಂಶ ಜಾಸ್ತಿ ಇರುವಂಥ ಅವಧಿ ಭಾರತದಲ್ಲಿ ಯಾವುದಾಗಿರುತ್ತೆ ಅಂದರೆ ಸಮ್ಮರ್ ಸೀಸನ್, ಬೇಸಿಗೆ ಅವಧಿಯಲ್ಲಿ. ನೋಡಿ, ಬೇಸಿಗೆ ಅವಧಿಯಲ್ಲಿ ಗರಿಷ್ಠ ಉಷ್ಣಾಂಶ ಇರುತ್ತೆ ಏಪ್ರಿಲ್ ಮೇ ತಿಂಗಳಿನಲ್ಲಿ. ಅದರಲ್ಲೂ ಮೇ ತಿಂಗಳಿನಲ್ಲಿ ಈ ಪರಿಸರಣ ಮಳೆ ಹೆಚ್ಚಾಗಿ ಬೀಳುತ್ತೆ. ನೋಡಿ, ಹೈ ಟೆಂಪ್ರೇಚರ್ ಆದಾಗ ಸಂಜೆ ಅಷ್ಟರಲ್ಲಿ ಮೋಡಗಳಾಗಿ 4-5 ಗಂಟೆಗೆ ಗುಡುಗು ಸಿಡಿಲು ಮಿಂಚು ಸಹಿತ ಮತ್ತು ಆನೆಕಲ್ಲು ಸಹಿತ ಮಳೆ ಬೀಳಕ್ಕೆ ಸ್ಟಾರ್ಟ್ ಆಗುತ್ತೆ. ಆ ಮಳೆಗೆ ಕರೆಯುವಂಥ ಹೆಸರೇ ಈ ಪರಿಸರಣ ಮಳೆ, ಕನ್ವೆನ್ಷನಲ್ ರೈನ್ಫಾಲ್ ಅಂತ ಕರೆಯುವಂಥದ್ದು. ಹಾಗಾದರೆ ಪರಿಸರಣ ಮಳೆ ಭಾರತದಲ್ಲಿ ಯಾವ ಅವಧಿಯಲ್ಲಿ ಬೀಳತ್ತೆ ಅಂತ ಕೇಳಿದರೆ ಅದಕ್ಕೆ ಆನ್ಸರ್ ಏನಿರಬೇಕು, ಬೇಸಿಗೆಗಾಲದಲ್ಲಿ ಬೀಳುವಂತಹ ಒಂದು ಮಳೆಯನ್ನೇ ಕನ್ವೆನ್ಷನಲ್ ರೈನ್ಫಾಲ್ ಅಂತ ಕರಿತೀವಿ. ಹಾಗಾದರೆ ಈ ಪರಿಸರಣ ಮಳೆಗೆ ಸಂಬಂಧಪಟ್ಟಂತೆ ಏನು ಗೊತ್ತಿರಬೇಕು? ಈ ಕನ್ವೆನ್ಷನಲ್ ರೈನ್ಫಾಲಿಗೆ ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ಹೆಸರುಗಳಿಂದ ಕರಿತೀವಿ. ಯಾವ್ಯಾವ ರಾಜ್ಯಗಳಲ್ಲಿ ಯಾವ್ಯಾವ ಹೆಸರಿಂದ ಕರಿತೀವಿ ಅಂದರೆ, ನೋಡಿ, ಕರ್ನಾಟಕದಲ್ಲಿ ಕಾಫಿ ಹೂ ಮಳೆ ಅಂತ ಕರಿತೀವಿ ಅಂದರೆ ಇದು ಸರಿಯಾದಂತಹ ಆಪ್ಷನ್ ಆಗಿರುತ್ತೆ, ಇದು ರೈಟ್ ಇರುವಂಥದ್ದು. ಕರ್ನಾಟಕದಲ್ಲಿ ಪರಿಸರಣ ಮಳೆಗೆ ಕರೆಯುವಂಥ ಹೆಸರೇನು, ಕಾಫಿ ಹೂ ಮಳೆ ಅಂತಲೇ ಕರಿತೀವಿ, ಕಾಫಿ ಬ್ಲಾಸ್ಮಾ ಅಂತಲೇ ಕರೆಯೋದು. ನೋಡಿ, ಈ ಕಾಫಿ ಬ್ಲಾಸ್ಮಾ ಅಂತ ಯಾಕೆ ಕರಿತೀವಿ ಅಂದರೆ ಈ ಮಳೆ ಬಿದ್ದ ಕೂಡಲೇ ಕಾಫಿ ಗಿಡಗಳು ಹೂ ಬಿಡಲು ಸ್ಟಾರ್ಟ್ ಮಾಡ್ತಾವೆ. ಹಾಗಾಗಿ ಕಾಫಿ ತುಂತುರು ಅಥವಾ ಕಾಫಿ ಹೂ ಮಳೆ ಅಂತಲೂ ಕೂಡ ಕರಿತೀವಿ. ಹಾಗೆ ಕೇರಳ ರಾಜ್ಯದಲ್ಲಿ ಮಾವಿನ ಹುಯಿಲು ಅಂತ ಕರಿತೀವಿ, ಮ್ಯಾಂಗೋ ಶವರ್ ಅಂತ ಹೇಳಿ. ಅಂದರೆ ಮಾರ್ಚ್ ತಿಂಗಳ ನಂತರ ಮಾವು ಹಣ್ಣಾಗಕ್ಕೆ ಸ್ಟಾರ್ಟ್ ಆಗತ್ತೆ. ಆ ಮಾವು ಹಣ್ಣಾಗಬೇಕಂದ್ರೆ ಅಲ್ಲಿ ಯಾವ ಮಳೆ ಬಿದ್ದರೆ ಬೇಗ ಹಣ್ಣಾಗ್ತಾವಪ್ಪ ಅಂದರೆ ಈ ಪರಿಸರಣ ಮಳೆ ಬಿದ್ದರೆ ಮಾವು ಬೇಗ ಹಣ್ಣಾಗತ್ತೆ. ಜೋರ ಗಾಳಿ ಬೀಸುತ್ತೆ, ನಿಮಗೆ ಅನುಭವ ಇರ್ಬೋದು. ಈ ಜೋರಾಗಿ ಗಾಳಿ ಬೀಸಿದಾಗ ಮಾವಿನ ಮರಗಳಿಂದ ಹಣ್ಣು ಉದುರಕ್ಕೆ ಸ್ಟಾರ್ಟ್ ಆಗುತ್ತವೆ, ಅಥವಾ ಏನು ಕಾಯಿ ಇರ್ತಾವಲ್ಲ ನೋಡಿ, ಆ ಮರದ ಸುತ್ತಲೂ ಕೂಡ ಬಿದ್ದಿರ್ತಾವೆ ಕಾಯಿಗಳು. ಅಂದರೆ ಈ ಮಳೆ ಬಿದ್ದು ಕೂಡಲೇ ಹಣ್ಣಾಗಕ್ಕೆ ಸ್ಟಾರ್ಟ್ ಆಗತ್ತೆ. ಹಾಗಾಗಿ ಇದನ್ನು ಮಾವಿನ ಹುಯಿಲು ಅಂತ ಕರಿತೀವಿ. ಕೇರಳ ಅಷ್ಟೇ ಅಲ್ಲ, ಆಂಧ್ರ ಪ್ರದೇಶದಲ್ಲೂ ಕೂಡ ಮ್ಯಾಂಗೋ ಶವರ್ ಅಂತಾನೆ ಅಥವಾ ಮಾವಿನ ಹುಯಿಲು ಅಂತ ಕರಿತೀವಿ. ಅದರ ಜೊತೆಗೆ ಪಶ್ಚಿಮ ಬಂಗಾಳ ಇದೆಯಲ್ಲ, ಕಾಲ ಬೈಸಾಖಿ ಅಂತಾನೆ ಕರಿತೀವಿ, ಇದು ಕೂಡ ಸರಿಯಾಗಿರುವಂಥದ್ದು. ನೋಡಿ, ಈ 3 ಕೂಡ ಸರಿಯಾಗಿದ್ದಾವೆ. ವೆಸ್ಟ್ ಬೆಂಗಾಲಲ್ಲಿ ಪರಿಸರಣ ಮಳೆಯ ಅವಧಿಯನ್ನು ಕಾಲ ಬೈಸಾಖಿ ಅಂತಾನೂ ಕೂಡ ಕರೆಯುವಂಥದ್ದು. ಹಾಗಾದರೆ ಆಂಧ್ರ ಪ್ರದೇಶದಲ್ಲಿ ನೋಡಿ, ಆಂಧ್ರದಲ್ಲಿ ಮಾವಿನ ಹುಯಿಲು ಅಂತಾನೂ ಕೂಡ ಕರಿತೀವಿ.
ಆದರೆ ಆಂಧ್ರ ಪ್ರದೇಶದಲ್ಲಿ ಆಂಥೀಸ್ ಅಂತ ಕರೆಯೋದಿಲ್ಲ. ಹಾಗಾದರೆ ಆಂಥೀಸ್ ಅಂತ ಕರೆಯುವಂಥದ್ದು ಎಲ್ಲಿ ಅಂತ ಕೇಳಿದರೆ ಇದು ಉತ್ತರ ಪ್ರದೇಶದಲ್ಲಿ ಕರೆಯುವಂತಹ ಹೆಸರು, ಉತ್ತರ ಪ್ರದೇಶ್. ಹಾಗಾಗಿ ಇದಕ್ಕೆ ಸರಿಯಾದಂಥ ಉತ್ತರ ಯಾವುದಪ್ಪ ಅಂದರೆ ಡಿ ಅನ್ನೋದು ರೈಟ್ ಆನ್ಸರ್ ಆಗಿರುತ್ತೆ. ಎಷ್ಟನೇ ಪ್ರಶ್ನೆಗೆ? 5ನೇ ಪ್ರಶ್ನೆಗೆ. ಅಂದರೆ ಆಂಧ್ರದಲ್ಲಿ ಪರಿಸರಣ ಮಳೆಗೆ ಕರೆಯುವಂಥ ಹೆಸರು ಮಾವಿನ ಹುಯಿಲು ಅಂತಲೂ ಕರೀತಾರೆ. ಆದರೆ ಆಂಥೀಸ್ ಅಂತ ಕರೆಯುವಂಥದ್ದು ಯಾವ ಸ್ಟೇಟಲ್ಲಿ ಅಂತ ಕೇಳಿದಾಗ ಅದು ಉತ್ತರ ಪ್ರದೇಶದಲ್ಲಿ ಕರೆಯುವಂತಹ ಹೆಸರಾಗಿರುತ್ತೆ. ಹಾಗಾಗಿ ಇದು 4ನೇದು ತಪ್ಪಾಗಿರುವಂತಹ ಹೊಂದಾಣಿಕೆಯಾಗಿ ನೋಡ್ತೀವಿ. ನೋಡಿ, 4ಕ್ಕೆ 4 ಅರ್ಥ ಮಾಡಿಕೊಂಡ್ರೆ ಇದರಲ್ಲಿ ಯಾವ್ದಾದ್ರು ಸಿಂಗಲ್ ಆಗಿ ಕೇಳ್ಬೋದು ಅಥವಾ ಹೊಂದಿಸಿ ಬರೆಯೋದ್ರೆಲ್ಲರೂ ಕೇಳ್ಬೋದು, ಅಥವಾ ಈ ಕೆಳಗಿನವುಗಳಲ್ಲಿ ಯಾವುದು ಸರಿ ಇದೆ ಯಾವುದು ತಪ್ಪಿದೆ ಅಂತಲೂ ಕೂಡ ಕೇಳ್ಬೋದು, ಸ್ಟೇಟ್ ವೈಸಲ್ಲಿ ಮ್ಯಾಚ್ ಮಾಡಬೇಕಾದ್ರೆ. ಕ್ಲಿಯರಾ? ನೋಡಿ, ಇಂತಹ ಒಂದು ಪ್ರಶ್ನೆ ಕೇಳಿದಾಗ ಇದು ಕನ್ವೆನ್ಷನಲ್ ರೈನ್ಫಾಲ್ ರಿಲೇಟೆಡ್ ಸ್ಟೇಟಲ್ಲಿ ಯಾವ ಹೆಸರಿಂದ ಕರಿತೀವಂತನೂ ಕೂಡ ಗೊತ್ತಿರಬೇಕಾಗತ್ತೆ. ನೋಡಿ ಸ್ನೇಹಿತರೆ, 5ನೇ ಪ್ರಶ್ನೆಗೆ ಡಿ ಅನ್ನೋದು ಸರಿಯಾದಂಥ ಉತ್ತರ. 6ನೇ ಪ್ರಶ್ನೆಗೆ ಹೋಗೋಣ. ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ. ಕೆಲವೊಂದು ಸ್ಟೇಟ್ಮೆಂಟ್ಗಳನ್ನು ಕೊಟ್ಟಿದ್ದಾರೆ. ಆ ಸ್ಟೇಟ್ಮೆಂಟು ಯಾವುದಕ್ಕೆ ಸಂಬಂಧಿಸಿದೆ ಅಂತ ನೋಡಬೇಕಾಗತ್ತೆ. ನೋಡಿ, ಈ ಮೇಲಿನ ಲಕ್ಷಣಗಳು ಯಾವ ಮಣ್ಣಿಗೆ ಸಂಬಂಧಿಸಿದೆ? ಕೆಲವೊಂದು 4 ಸಾಯಿಲನ್ನು ಕೊಟ್ಟಿದ್ದಾರೆ ಇಲ್ಲಿ. ಆ 4 ಮಣ್ಣು, ಈ 4 ಆಪ್ಷನಲ್ಲಿ ಯಾವುದಕ್ಕೆ ಯಾವ ಮಣ್ಣು ಸೂಟೇಬಲ್ ಇದೆ? ಇಲ್ಲಿ ಡೆಸರ್ಟ್ ಸಾಯಿಲ್ ಇದೆ, ಅಲುವಿಯಲ್ ಸಾಯಿಲ್ ಇದೆ, ಮೌಂಟೇನ್ ಸಾಯಿಲ್ ಇದೆ, ಹಾಗೆ ಲ್ಯಾಟರೇಟ್ ಸಾಯಿಲ್ ಅಂತ 4 ಇದಾವೆ. ಈ 4 ಕೂಡ ಇಲ್ಲಿರುವಂತಹ ಕಂಡೀಷನ್ ಯಾವುದಕ್ಕೆ ಅಪ್ಲೈ ಆಗತ್ತಂತ ನೋಡಬೇಕು. ನೋಡಿ, ಕೊಳೆತ ಜೈವಿಕಾಂಶಗಳು ಹ್ಯೂಮಸ್ ಅಂತ ಕರೆಯುವಂಥದ್ದು. ಕೊಳೆತ ಜೈವಿಕಾಂಶ, ಮರದ ಎಲೆಗಳು ಬಿದ್ದು ಕೊಳ್ತಿರ್ತಾವಲ್ಲ ಅದನ್ನು ಕೊಳೆತ ಜೈವಿಕಾಂಶಗಳು ಅಂತ ಕರೆಯೋದು. ಅಧಿಕ ಪ್ರಮಾಣದಲ್ಲಿ ಹೊಂದಿರುತ್ತದೆ ಅಂದರೆ ಹ್ಯೂಮಸ್ ಜಾಸ್ತಿ ಇರುತ್ತೆ ಅಂತ ಅರ್ಥ. ಆರ್ಗ್ಯಾನಿಕ್ ಕೂಡ ಜಾಸ್ತಿ ಇರುತ್ತೆ ಅಂತ. ಇದು ನೋಡಿ, ಸಾರಜನಕ, ನೈಟ್ರೋಜನ್ ಮತ್ತು ಸಾವಯವ ಅವಶೇಷಗಳನ್ನು ಒಳಗೊಂಡಿರುತ್ತೆ. ಆರ್ಗ್ಯಾನಿಕ್ ಕಂಟೆಂಟ್ ಜಾಸ್ತಿ ಇರುತ್ತೆ ಅಂತ. 2ನೇದು, ಹಾಗಾದರೆ ಈ ಮಣ್ಣಿನಲ್ಲಿ ಕಾಫಿ, ಚಹಾ, ಸಾಂಬಾರು ಪದಾರ್ಥ ಮತ್ತು ಹಣ್ಣುಗಳನ್ನು ಹೆಚ್ಚು ಬೆಳೆಯಲಾಗತ್ತೆ. ಫ್ರೂಟ್ಸ್ ಆಗತ್ತೆ, ಸ್ಪೈಸಸ್ ಅನ್ನು ನೋಡ್ತೀವಿ, ಟೀ ಅಂಡ್ ಕಾಫಿ ಪ್ರೊಡಕ್ಷನ್ ಆಗತ್ತೆ ಅಂತ. ಈ ಮಣ್ಣು ಜಮ್ಮು ಕಾಶ್ಮೀರ್, ಉತ್ತರಾಖಂಡ್, ಬಿಹಾರ ರಾಜ್ಯಗಳಲ್ಲಿ ಹೆಚ್ಚಾಗಿ ಕಂಡುಬರುತ್ತೆ. ಹಾಗಾದರೆ ಈ 4 ಅಂಶಗಳನ್ನು ಹೊಂದಿರುವಂತಹ ಮಣ್ಣು ಯಾವುದು? ಮರುಭೂಮಿಯ ಮಣ್ಣ, ಮೆಕ್ಕಲು ಮಣ್ಣ, ಪರ್ವತ ಮಣ್ಣ, ಜಂಬಿಟ್ಟಿಗೆ ಮಣ್ಣ. ಈಗ ಕೊಳೆತ ಜೈವಿಕಾಂಶಗಳು ಅತಿ ಹೆಚ್ಚು ಕಂಡುಬರುವಂಥದ್ದು ಯಾವ ಮಣ್ಣಿನಲ್ಲಿ ಅಂತ ಕೇಳಿದರೆ ಮೌಂಟೇನ್ ಸಾಯಿಲಲ್ಲೇ ಕಂಡುಬರುತ್ತೆ. ಆ ಮೌಂಟೇನ್ ಸಾಯಿಲಲ್ಲೇ ಯಾವ್ದು ಬೆಳೆಯುವಂಥದ್ದು? ಕಾಫಿ, ಚಹಾ, ಸಾಂಬಾರು ಪದಾರ್ಥ ಮತ್ತು ಹಣ್ಣುಗಳನ್ನು ಅತಿ ಹೆಚ್ಚಾಗಿ ಬೆಳಿತೀವಿ. ಇದರಲ್ಲಿ ನೈಟ್ರೋಜನ್ ಇರುತ್ತೆ ಮತ್ತು ಆರ್ಗ್ಯಾನಿಕ್ ಕೂಡ ಇರುತ್ತೆ. ಸಾವಯವ ಅವಶೇಷಗಳನ್ನು ಹೆಚ್ಚಾಗಿ ನೋಡ್ತೀವಿ. ಜಮ್ಮು ಕಾಶ್ಮೀರ್, ಉತ್ತರಾಖಂಡ್ ಮತ್ತು ಬಿಹಾರ ರಾಜ್ಯ. ನೋಡಿ, ಜಮ್ಮು ಕಾಶ್ಮೀರ್, ಉತ್ತರಾಖಂಡ್ ಅಂದಾಗ ಆ್ಯಪಲ್ ಅನ್ನು ಬೆಳೀತಾರೆ, ಅತಿ ಹೆಚ್ಚಾಗಿ ನೋಡ್ತೀವಿ. ಕೇಸರಿಯನ್ನು ಕೂಡ ಬೆಳೀತಾರೆ. ಇವೆಲ್ಲವೂ ಕೂಡ ಇಲ್ಲಿ ಫ್ರೂಟ್ಸ್ ರಿಲೇಟೆಡ್ ಕಾನ್ಸೆಪ್ಟ್ ಆಗಿರೋದ್ರಿಂದ ಇದಕ್ಕೆ ಸರಿಯಾದಂಥ ಉತ್ತರ ಯಾವುದಪ್ಪ ಅಂದರೆ ಮೌಂಟೇನ್ ಸಾಯಿಲ್ ಅನ್ನೋಂಥದ್ದು ರೈಟ್ ಆನ್ಸರ್ ಆಗಿರುತ್ತೆ. ಹಾಗಾದರೆ ಮೌಂಟೇನ್ ಸಾಯಿಲ್ ಕಂಡೀಷನ್ ಏನಂತ ಗೊತ್ತಾಯ್ತಲ್ಲ. ಅದರಲ್ಲಿ ಏನಿರುತ್ತೆ? ಕೊಳೆತ ಜೈವಿಕಾಂಶಗಳು ಕಂಡುಬರ್ತವೆ, ಹಾಗೆ ನೈಟ್ರೋಜನ್ ಇರುತ್ತೆ, ಮತ್ತೆ ಸಾವಯವ ಅವಶೇಷಗಳು ಕಂಡುಬರ್ತವೆ. ಕಾಫಿ, ಚಹಾ, ಸಾಂಬಾರು ಪದಾರ್ಥ, ಹಣ್ಣನ್ನು ಬೆಳಿತೀವಿ. ಇದು ಜಮ್ಮು ಕಾಶ್ಮೀರ್, ಉತ್ತರಾಖಂಡ್, ಬಿಹಾರ್ ರಾಜ್ಯಗಳಲ್ಲಿ ಹೆಚ್ಚಾಗಿ ಕಂಡುಬರ್ತವೆ. ಈ ಮಣ್ಣು ಯಾವುದಪ್ಪ ಅಂದರೆ ಮೌಂಟೇನ್ ಸಾಯಿಲ್ ಅನ್ನೋದು ಇದಕ್ಕೆ ಸರಿಯಾದಂತಹ ಉತ್ತರವಾಗಿರುತ್ತೆ. ಓಕೆ ಸ್ನೇಹಿತರೆ, ನೆಕ್ಸ್ಟು 7ನೇ ಪ್ರಶ್ನೆಗೆ ಹೋಗೋಣ. ಸಾಲ್, ಬೈರಾ, ಟೂನ್ ಮತ್ತು ಲಾರೆನ್ ಮರಗಳು ಯಾವ ಕಾಡಿನ ಲಕ್ಷಣಗಳಾಗಿರ್ತವೆ? ಅಂದರೆ ಸಾಲ್ ಮರ ಆಗಿರ್ಬೋದು, ಬೈರಾ ಮರ ಆಗಿರ್ಬೋದು, ಹಾಗೆ ಟೂನ್ ಮತ್ತು ಲಾರೆನ್ ಮರಗಳು. ಈ ಮರಗಳು ಯಾವ ಕಾಡಿನಲ್ಲಿ ಅತಿ ಹೆಚ್ಚಾಗಿ ಬೆಳೆಯಲಾಗತ್ತೆ ಅಥವಾ ಬೆಳೀತವೆ ಅಂತ ಕೇಳಿದರೆ ನೋಡಿ, ಆಪ್ಷನಲ್ಲಿ ಹಿಮಾಲಯ ಆಲ್ಪೈನ್ಸ್ ಫಾರೆಸ್ಟ್ ಅಂತ ಇದೆ. ಹಿಮಾಲಯ ಆಲ್ಪೈನ್ ಫಾರೆಸ್ಟ್. ನೆಕ್ಸ್ಟು ಮರುಭೂಮಿಯ ಅರಣ್ಯ ಪ್ರದೇಶ, ಮ್ಯಾಂಗ್ರೋವ್ ಅರಣ್ಯಗಳು, ನಿತ್ಯ ಹರಿದ್ವರ್ಣ ಕಾಡುಗಳು. ಸೊ ಇದರಲ್ಲಿ ಸರಿಯಾದಂತಹ ಉತ್ತರ ಯಾವುದು ಅಂತ ಕೇಳಿದಾಗ ಸಾಲ್, ಬೈರಾ ಮತ್ತು ಟೂನ್ ಮತ್ತು ಲಾರೆನ್ ಮರಗಳು ಯಾವ ಕಾಡಿನ ಪ್ರಮುಖ ಲಕ್ಷಣ ಅಂದರೆ ಹಿಮಾಲಯದ ಆಲ್ಪೈನ್ ಕಾಡಿನ ಪ್ರಮುಖ ಲಕ್ಷಣಗಳಾಗಿರ್ತವೆ. ಅಂದರೆ ಹಿಮಾಲಯ ಭಾಗದಲ್ಲಿ ಬೆಳೆಯುವಂತಹ ಪ್ರಮುಖ ಸಸ್ಯವರ್ಗ. ಅದರಲ್ಲೂ ಎಲ್ಲಿ ಅಂದರೆ ಆಲ್ಪೈನ್ ಫಾರೆಸ್ಟ್ ಅಂತಾನೆ ಕೂಡ ಇದನ್ನು ಕರೆಯುವಂಥದ್ದು. ಎತ್ತರವಾದಂತಹ ಪ್ರದೇಶಗಳಲ್ಲಿ ಬೆಳೆಯುವಂತಹ ಒಂದು ಮರಗಳಾಗಿರ್ತವೆ. ಹಾಗೆ ಮರುಭೂಮಿ ಅಂತ ಬಂದಾಗ ಇಲ್ಲಿ ಡೆಸರ್ಟಲ್ಲಿ ಪಾಪಸ್ ಕಳ್ಳಿ ಅತಿ ಹೆಚ್ಚಾಗಿ ಕಂಡುಬರ್ತವೆ. ಖರ್ಜೂರ ಮರಗಳನ್ನು ಹೆಚ್ಚಾಗಿ ಬೆಳೆಯೋದನ್ನು ನಾವು ನೋಡ್ತೀವಿ.
ಮ್ಯಾಂಗ್ರೋವ್ ಫಾರೆಸ್ಟ್ ಅಲ್ಲಿ ಸುಂದರಿ ಮರಗಳನ್ನು ಹೆಚ್ಚಾಗಿ ನಾವು ನೋಡ್ಬೋದು. ಹಾಗೆ ಎವರ್ಗ್ರೀನ್ ಫಾರೆಸ್ಟ್ ಅಂದ್ರೆ ಬೀಟೆ, ತೇಗ, ಹೊನ್ನೆ, ನಂದಿ ಮರಗಳನ್ನು ಹೆಚ್ಚಾಗಿ ನಾವು ಬೆಳಿತವೆ ಆ ಭಾಗಕ್ಕೆ ಸಂಬಂಧಪಟ್ಟಂತೆ. ಅಂದ್ರೆ ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು ಯಾವ್ಯಾವ ಫಾರೆಸ್ಟ್ ಅಲ್ಲಿ ಯಾವ್ಯಾವ ಮರಗಳು ಕಂಡು ಬರ್ತವೆ. ಈಗ ಎಲೆ ಉದುರುವ ಸಸ್ಯವರ್ಗ ಅಂತ ಬರುತ್ತೆ, ಡೆಸಿಡ್ಯೂಸ್ ಫಾರೆಸ್ಟ್. ಆ ಡೆಸಿಡ್ಯೂಸ್ ಫಾರೆಸ್ಟ್ನ ಫೇಮಸ್ ಟ್ರೀ ಯಾವುದಪ್ಪ ಅಂದರೆ ಸ್ಯಾಂಡಲ್ವುಡ್, ಅಂದರೆ ಶ್ರೀಗಂಧದ ಮರವನ್ನು ಹೆಚ್ಚು ಬೆಳೆಯುವಂಥದ್ದು ಅಥವಾ ಹೆಚ್ಚು ಶ್ರೀಗಂಧದ ಮರಗಳು ಯಾವ ಕಾಡಿನಲ್ಲಿ ಬೆಳೀತಾವೆ ಅಂದರೆ ಎಲೆ ಉದುರುವ ಕಾಡಿನಲ್ಲಿ ಬೆಳೆಯೋದನ್ನು ನೋಡ್ತೀವಿ. ನಾವು ಇಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು ಒಂದು ಫಾರೆಸ್ಟ್ ಅಂತ ತಗೊಂಡು ಯಾವ್ಯಾವ ಟ್ರೀಸ್ಗಳು ಮರಗಳು ಕಂಡು ಬರ್ತಾವಂತ ಒಂದು ಲೀಸ್ಟ್ ಮಾಡ್ಕೋಬಿಡಿ. ಈಗ ಇರುವಂತಹ 5-6 ಫಾರೆಸ್ಟ್ಗಳು ಕಂಡು ಬರ್ತವೆ. ಯಾವ ಫಾರೆಸ್ಟ್ ಅಂತ ನೋಡಿದರೆ ನಿಮಗೆ ಈಸಿಯಾಗಿ ಆನ್ಸರ್ ಮಾಡ್ಬೋದು. ಇಂತಹ ಪ್ರಶ್ನೆಗಳು ಬಂದಾಗ ನಾವು ಈಸಿಯಾಗಿ ಕಲಿಬೇಕಂದ್ರೆ ಅದಕ್ಕೆ ಸಿಂಪಲ್ ವೇ ಏನಪ್ಪ ಅಂದರೆ ಫಾರೆಸ್ಟ್ ರಿಲೇಟೆಡ್ ಟ್ರೀಸ್ಗಳು ಅದನ್ನು ತಿಳ್ಕೊಂಡ್ರೆ ಸಾಕು. ಅದರ ಜೊತೆಗೆ ಅಲ್ಲಿನ ಟೆಂಪ್ರೇಚರ್, ಅಲ್ಲಿನ ಪ್ರೆಸಿಪಿಟೇಷನ್ ಅಂದರೆ ಮಳೆ ಪ್ರಮಾಣ ಎಷ್ಟಿರುತ್ತೆ ಅಷ್ಟು ಕಾನ್ಸೆಪ್ಟ್ ಅರ್ಥ ಮಾಡಿಕೊಂಡ್ರೆ ಯಾವ್ದಾದ್ರು ಫಾರೆಸ್ಟ್ ಕೇಳ್ಕೊಂಡ್ರು ನಾವು ಆನ್ಸರನ್ನು ಮಾಡಬಹುದು. ನೆಕ್ಸ್ಟ್ ಕ್ವಶನಿಗೆ ಹೋಗೋಣ. ವನ್ಯಜೀವಿ ಧಾಮಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನವುಗಳಲ್ಲಿ ಯಾವುದು ತಪ್ಪಾಗಿದೆ? ರಾಂಗ್ ಇರುವಂಥದ್ದನ್ನು ಇಲ್ಲಿ ಆಯ್ಕೆ ಮಾಡಬೇಕು. ನೋಡಿ, ಒಂದು ಕಡೆ ಸ್ಟೇಟ್ ಇದೆ, ಪಂಜಾಬ್ ರಾಜ್ಯ ಇದೆ, ತಮಿಳುನಾಡು ಇದೆ, ರಾಜಸ್ಥಾನ್ ಇದೆ, ವೆಸ್ಟ್ ಬೆಂಗಾಲ್ ಇದೆ. ಹಾಗಾದರೆ ಪಂಜಾಬಲ್ಲಿ ಬೀರ್ ಮೋತಿ ಬಾಗ್ ಎನ್ನುವಂತಹ ವೈಲ್ಡ್ ಲೈಫ್ ಸೆಂಚುರಿ ಇದೆ ಅನ್ನೋದಾದರೆ ಇದೆ. ಬೀರ್ ಮೋತಿ ಬಾಗ್ ಎನ್ನುವಂಥದ್ದು ಯಾವ ಸ್ಟೇಟಲ್ಲಿ ಇರುವಂತಹ ವೈಲ್ಡ್ ಲೈಫ್ ಸೆಂಚುರಿ? ಅದು ಪಂಜಾಬ್ ರಾಜ್ಯದಲ್ಲಿ ಕಂಡುಬರುವಂತಹ ಒಂದು ವನ್ಯಜೀವಿ ಅಭಯಾರಣ್ಯವಾಗಿರುತ್ತೆ ಅಥವಾ ವನ್ಯಜೀವಿ ಧಾಮ. ಹಾಗೆ ತಮಿಳುನಾಡು ಅಂತ ಕೇಳಿದರೆ ಕಾಲೇಸಾರ್ ಅಂತ ಇದೆಯಾ? ತಮಿಳುನಾಡಿನಲ್ಲಿ ಕಾಲೇಸಾರ್ ಅಂತ ಇಲ್ಲ, ಇದು ತಪ್ಪಾಗಿದೆ. ಹಾಗಾದರೆ ತಮಿಳುನಾಡಿನಲ್ಲಿ ಕಾಲೇಸಾರ್ ಇಲ್ಲ ಅಂದರೆ ಯಾವುದಿದೆಯಪ್ಪ ಅಂದರೆ ಮಧುಮಲೈ ಅಂತ ಕಂಡುಬರುತ್ತೆ. ಮಧುಮಲೈ, ಈ ಮಧುಮಲೈ ಅಂತ ಇರುವಂಥದ್ದು ತಮಿಳುನಾಡಿನಲ್ಲಿ. ಹಾಗಾಗಿ ಇಲ್ಲಿ ರಾಂಗ್ ಮಾಹಿತಿಯನ್ನು ಇಲ್ಲಿ ಇರುವಂಥದ್ದು, ಇದು ತಪ್ಪಾಗಿರುವಂಥದ್ದು. 8ನೇ ಪ್ರಶ್ನೆಗೆ ಬಿ ಅನ್ನೋದು ಸರಿಯಾದಂಥ ಉತ್ತರ. ಕ್ಲಿಯರ್ ಮಾಡ್ಕೊಳ್ಳಿ. ಹಾಗಾದರೆ ಕಾಲೇಸಾರ್ ಎಲ್ಲಿದೆ ಅಂತ ಗೊತ್ತಿರಬೇಕಲ್ವಾ? ಇದು ಹರಿಯಾಣ ರಾಜ್ಯದಲ್ಲಿ ಕಂಡುಬರುತ್ತೆ. ಯಾವ ಸ್ಟೇಟ್ ಇದು? ಹರಿಯಾಣ ರಾಜ್ಯದಲ್ಲಿ ಕಂಡುಬರೋದು ಕಾಲೇಸಾರ್ ಅಂತ. ನೆಕ್ಸ್ಟ್ ಇನ್ನು ಉಳಿದಂತೆ 2 ಕೂಡ ಸರಿಯಾಗಿದ್ದಾವೆ. ರಾಜಸ್ಥಾನದಲ್ಲಿ ಮಾನ್ಸಿಂಗ್ ಅಂತ ಕಂಡುಬರುತ್ತೆ. ಹಾಗೆ ವೆಸ್ಟ್ ಬೆಂಗಾಲಲ್ಲಿ ಚಾಪ್ರಮಾರಿ ಅಂತ ಕಂಡುಬರುತ್ತೆ. ಚಾಪ್ರಮಾರಿ ಇರುವಂಥದ್ದು ವೆಸ್ಟ್ ಬೆಂಗಾಲ್. ಹಾಗೆ ರಾಜಸ್ಥಾನದಲ್ಲಿ ಮಾನ್ಸಿಂಗ್ ಅಂತೇಳಿ, ಪಂಜಾಬಲ್ಲಿ ಬೀರ್ ಮೋತಿ ಭಾಗ್ ಅಂತ ಕಂಡುಬರುತ್ತೆ. ಆದರೆ ಕಾಲೇಸಾರ್ ಇರುವಂಥದ್ದು ಹರಿಯಾಣ ರಾಜ್ಯದಲ್ಲಿ. ತಮಿಳುನಾಡಿನಲ್ಲಿ ಯಾವ್ದು ಕಂಡುಬರುತ್ತೆ? ಮಧುಮಲೈ ಅಂತ ಕಂಡುಬರುವಂಥದ್ದು. ಹಾಗಾಗಿ 2ನೇ ಆಪ್ಷನ್ ಅನ್ನುವಂಥದ್ದು ಇಲ್ಲಿ ರಾಂಗ್ ಇರೋದನ್ನು ಅಥವಾ ತಪ್ಪಾಗಿ ಜೋಡಿಸಿರೋದನ್ನು ನೋಡ್ತೀವಿ. 8ನೇ ಪ್ರಶ್ನೆಗೆ ಬಿ ಅನ್ನೋದು ಸರಿಯಾದಂಥ ಉತ್ತರವಾಗಿರುತ್ತೆ. ನೆಕ್ಸ್ಟ್ ಹೋಗೋಣ. ದಾಮೋದರ ನದಿ ಕಣಿವೆ ಯೋಜನೆಯಿಂದ ಉಪಯೋಗ ಪಡೆಯುತ್ತಿರುವ ರಾಜ್ಯಗಳು, ಬೆನಿಫಿಷರ್ ಸ್ಟೇಟ್ಸ್ ಅಂತ ಕರಿತೀವಿ. ಈಗ ಬೆನಿಫಿಷರ್ ಸ್ಟೇಟ್ಸ್ ಯಾವ ರಿವರಿಗೆ ಸಂಬಂಧಿಸಿದೆ ಅಂದರೆ ದಾಮೋದರ ನದಿ ಕಣಿವೆ, ದಾಮೋದರ ರಿವರ್ ವ್ಯಾಲಿ ಪ್ರಾಜೆಕ್ಟ್ ಯುಟಿಲೈಸ್ ಮಾಡ್ಕೊಳ್ತಾ ಇರುವಂತಹ ಸ್ಟೇಟ್ಗಳು ಯಾವ್ಯಾವುದು ನೋಡಿ. ಇಲ್ಲಿ ದಾಮೋದರ ನದಿ ಕಣಿವೆ ಯೋಜನೆ ಅಡಿಯಲ್ಲಿ ಆ ಪ್ರಾಜೆಕ್ಟನ್ನು ಫಸ್ಟ್ ಕೈಗೊಳ್ಳಾಯ್ತಲ್ಲ, ಅದರ ಬೇಸಿಕ್ ಮಾಹಿತಿ ನಾವು ತಿಳ್ಕೊಳ್ಳೋಣ ಫಸ್ಟ್. ನೋಡಿ, ದಾಮೋದರ ನದಿ ಕಣಿವೆ ಯೋಜನೆ ಅನ್ನುವಂಥದ್ದು ಫಸ್ಟ್ ಮಲ್ಟಿ ರಿವರ್ ವ್ಯಾಲಿ ಪ್ರಾಜೆಕ್ಟ್ ಇನ್ ಇಂಡಿಪೆಂಡೆಂಟ್ ಇಂಡಿಯಾ. ಸ್ವತಂತ್ರ ಭಾರತದ ಮೊಟ್ಟ ಮೊದಲ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆ ಯಾವುದಪ್ಪ ಅಂದರೆ ದಾಮೋದರ ನದಿ ಕಣಿವೆ ಯೋಜನೆ. ಬಹಳಷ್ಟು ಎಕ್ಸಾಮಲ್ಲಿ ಪ್ರಶ್ನೆ ಬಂದಿರುವಂಥದ್ದು. ಹಾಗಾದರೆ ದಾಮೋದರ ನದಿ ಕಣಿವೆ ಯೋಜನೆ ಇದೆಯಲ್ಲ, ಈ ಯೋಜನೆ ಜಾರಿಗೆ ಬಂದು ಯಾವ ವರ್ಷ ಅಂತ ಕೇಳಿದರೆ 1948ರಲ್ಲಿ ಈ ಪ್ರಾಜೆಕ್ಟನ್ನು ಹಾಕ್ಕೊಳ್ಳಾಯಿತು. ದಾಮೋದರ ನದಿ ಕಣಿವೆ ಯೋಜನೆ, ದಾಮೋದರ ರಿವರ್ ಆ್ಯಂಡ್ ಇಟ್ಸ್ ಟ್ರಿಬ್ಯೂಟರೀಸ್ ಅಂದರೆ ದಾಮೋದರ ಮತ್ತು ಅದರ ಉಪನದಿಗಳಿಗೆ ಹಾಕಿಕೊಂಡಂತಹ ಯೋಜನೆಯೇ ದಾಮೋದರ ನದಿ ಕಣಿವೆ ಯೋಜನೆ, DVC ಪ್ರಾಜೆಕ್ಟ್ ಅಂತಲೂ ಕೂಡ ಕರಿತೀವಿ. ಹಾಗಾದರೆ ಈ ಪ್ರಾಜೆಕ್ಟ್ ಫಸ್ಟ್ ಹಾಕಿದಂತಹ ರಾಜ್ಯಗಳು ಯಾವ್ಯಾವುದು ಅಂತ ಕೇಳಿದರೆ ನೋಡಿ, ಬಿಹಾರ ಪ್ಲಸ್ ವೆಸ್ಟ್ ಬೆಂಗಾಲ್. ಈ ಪ್ರಾಜೆಕ್ಟ್ ಹಾಕ್ಕೊಂಡಿದ್ದಂತಹ ರಾಜ್ಯಗಳು ಯಾವುದು? ಬಿಹಾರ ಮತ್ತು ವೆಸ್ಟ್ ಬೆಂಗಾಲ್ ರಾಜ್ಯದ ಯೋಜನೆಯಾಗಿತ್ತು. ಹಾಗಾದರೆ ಈ ಯೋಜನೆಯಡಿಯಲ್ಲಿ ಎಷ್ಟು ಪ್ರಮುಖ ಜಲಾಶಯಗಳನ್ನು ನಿರ್ಮಿಸಲಾಯಿತಪ್ಪ ಅಂದರೆ 5 ಜಲಾಶಯಗಳನ್ನು ನಿರ್ಮಿಸಲಾಯಿತು. 4 ಡ್ಯಾಮ್ಗಳಿದ್ದಾವೆ, ಒಂದು ಬ್ಯಾರೇಜ್ ಕಂಡು ಬರುತ್ತೆ. ಆ 4 ಡ್ಯಾಮ್ಗಳು ಯಾವ್ಯಾವುದು ಅಂತ ಗೊತ್ತಿರಬೇಕು ನೋಡಿ. ಮೊದಲೇದು ತಿಲಯ್ಯ ಅಂತ ಕಂಡುಬರುತ್ತೆ, ತಿಲಯ್ಯ. 2ನೇದು ಮೈತಾನ್ ಅಂತ ಕಂಡುಬರುತ್ತೆ, ಮೈತಾನ್. 3ನೇದು ಕೋನಾರ್ ಅಂಥೇಳಿ.
ನಾಲ್ಕನೇದು ಪಂಚತ್ ಹಿಲ್ ಅಂತೇಳಿ, ಪಂಚತ್ ಹಿಲ್. ಐದನೇದು ದುರ್ಗಾಪುರ, ಇದು ಒಡ್ಡು ಅಂತಾನು ಕೂಡ ಕರಿತೀವಿ, ಚೆಕ್ ಡ್ಯಾಮ್ ಟೈಪಲ್ಲಿ ದುರ್ಗಾಪುರ. ನೋಡಿ, ಈ ಯೋಜನೆ ಹಾಕ್ಕೊಂಡು ಅದರ ಉಪನದಿಗಳನ್ನು ಸೇರಿಸಿ 5 ಪ್ರಮುಖವಾಗಿರುವಂತಹ ಪ್ರಾಜೆಕ್ಟ್ ಅನ್ನು ಹಾಕೊಳ್ತೀವಿ: ತಿಲಯ್ಯ, ಮೈತಾನ್, ಕೋನಾರ್, ಪಂಚತ್ ಹಿಲ್ ಮತ್ತು ದುರ್ಗಾಪುರ ಅಂತ. ಹಾಗಾದ್ರೆ ಈ ಪ್ರಾಜೆಕ್ಟ್ ಅಂಡರ್ ಅಲ್ಲಿ ಏನು ಬಿಹಾರ, ವೆಸ್ಟ್ ಬೆಂಗಾಲ್ ರಾಜ್ಯಗಳು ಸೇರ್ಕೊಂಡು ಮಾಡ್ಕೊಂಡವಲ್ಲ, ಏನು ಬಿಹಾರ ರಾಜ್ಯ 2000ನೇ ಇಸವಿಯಲ್ಲಿ ಡಿವೈಡ್ ಆಗಿ ಜಾರ್ಖಂಡ್ ಅನ್ನುವಂಥದ್ದು ಹೊಸ ರಾಜ್ಯವಾಗಿ ರಚನೆ ಆಗತ್ತೆ. ಹಾಗಾಗಿ ಈ ಎಲ್ಲ ಪ್ರಾಜೆಕ್ಟ್ಗಳು ತಿಲಯ್ಯ, ಮೈತಾನ್, ಕೋರಾರ್, ಪಂಚತ್ ಹಿಲ್, ಈ 4 ಜಲಾಶಯಗಳು ಯಾವ ರಾಜ್ಯದ ಪಾಲಾಗ್ತಾವಪ್ಪ ಅಂದರೆ ಬಿಹಾರದಿಂದ ಜಾರ್ಖಂಡ್ ರಾಜ್ಯಕ್ಕೆ ಹೋಗ್ಬಿಡ್ತಾವ, ಆ ಭೂಪ್ರದೇಶಕ್ಕೆ ಸೇರ್ಪಡೆ ಆಗ್ತಾವ, ನೀವು ಸ್ಟೇಟ್ ಆದ ಕೂಡಲೇ. ದುರ್ಗಾಪುರ ಮಾತ್ರ ವೆಸ್ಟ್ ಬೆಂಗಾಲಲ್ಲಿ ಕಂಡುಬರುತ್ತೆ. ಹಾಗಾಗಿ ಎಲ್ಲ ಜಲಾಶಯಗಳು ಅಥವಾ ಎಲ್ಲ ಯೋಜನೆಗಳು ಪ್ರಸ್ತುತ ಯಾವ ರಾಜ್ಯದಲ್ಲಿ ಕಂಡುಬರ್ತಾವ ಅಂದರೆ ಜಾರ್ಖಂಡ್ ರಾಜ್ಯದಲ್ಲಿ ಕಂಡುಬರೋದನ್ನು ನೋಡ್ತೀವಿ. ಹಾಗಾಗಿ ಕೇಳಿರುವಂತಹ ಪ್ರಶ್ನೆಯನ್ನ ನೋಡಿ, ದಾಮೋದರ ನದಿ ಕಣಿವೆ ಯೋಜನೆಯಿಂದ ಉಪಯೋಗ ಪಡೆಯುತ್ತಿರುವಂಥ ರಾಜ್ಯ. ಈಗ ಬಿಹಾರ ಬೆನಿಫಿಟ್ ಪಡ್ಕೊಳ್ತಾ ಇಲ್ಲ, ಯಾಕಂದರೆ ಜಾರ್ಖಂಡ್ ನ್ಯೂ ಸ್ಟೇಟ್ ಆಯಿತು. ಜಾರ್ಖಂಡ್ ನ್ಯೂ ಸ್ಟೇಟ್ ಆಯ್ತು ಅಂದಾಗ ಬೆನಿಫಿಷರ್ ಸ್ಟೇಟ್ ಅಂದರೆ ವೆಸ್ಟ್ ಬೆಂಗಾಲ್ ಇದ್ದೇ ಇರುತ್ತೆ. ಅದರ ಜೊತೆ ಯಾವುದನ್ನು ಸೇರಿಸ್ಕೋಬೇಕು ನಾವು? ಜಾರ್ಖಂಡ್ ರಾಜ್ಯವನ್ನು ಸೇರಿಸ್ಕೋಬೇಕು. ಹಾಗಾಗಿ ಇದಕ್ಕೆ ಸರಿಯಾದಂಥ ಉತ್ತರ ಜಾರ್ಖಂಡ್ ಮತ್ತು ವೆಸ್ಟ್ ಬೆಂಗಾಲ್ ಅನ್ನುವಂಥದ್ದು ಸರಿಯಾದಂಥ ಉತ್ತರವಾಗಿರುತ್ತೆ. ಫಸ್ಟ್ ಆಪ್ಷನ್ ಈಸ್ ರೈಟ್. ನೋಡಿ, ಬಿಹಾರ ವೆಸ್ಟ್ ಬೆಂಗಾಲ್ ಅಂತ ಇರುತ್ತೆ, ಆದರೆ ಇದು ಆನ್ಸರ್ ಮಾಡೋಂಗಿಲ್ಲ, ಯಾಕಂದರೆ ತಪ್ಪಾಗಿರುವಂಥದ್ದು. ಬಟ್ ಕೆಲವೊಂದು ಎಕ್ಸಾಮಲ್ಲಿ ಕೇಳ್ತಾರೆ, ಹಾಗಾದರೆ ದಾಮೋದರ ನದಿ ಕಣಿವೆ ಯೋಜನೆ ಮೂಲ ಪ್ರಾಜೆಕ್ಟ್ ಹಾಕ್ಕೊಂಡಂತಹ ರಾಜ್ಯಗಳು ಯಾವುದು ಅಂತ ಕೇಳಿದಾಗ ಅವಾಗ ಆನ್ಸರ್ ಮಾಡಬೇಕು. ಯಾವುದು? ಬಿಹಾರ ಮತ್ತು ವೆಸ್ಟ್ ಬೆಂಗಾಲ್. ಪ್ರೆಸೆಂಟ್ ಬೆನಿಫಿಷರ್ ಸ್ಟೇಟ್ಸ್ ಅಂತ ಕೇಳಿದರೆ ಜಾರ್ಖಂಡ್ ಮತ್ತು ಪಶ್ಚಿಮ ಬಂಗಾಳ ರಾಜ್ಯಗಳು ಇದರಿಂದ ಲಾಭವನ್ನು ಪಡ್ಕೊಳ್ತಾ ಇರೋದನ್ನು ನೋಡ್ತೀವಿ. ಹಾಗಾಗಿ ಎ ಅನ್ನೋದು ಇದಕ್ಕೆ ಸರಿಯಾದಂತಹ ಉತ್ತರವಾಗಿರುತ್ತೆ. ನೆಕ್ಸ್ಟ್ ಹೋಗೋಣ. 1987ರಲ್ಲಿ ಮೊದಲ ವಿಶ್ವ ಆಹಾರ ಪ್ರಶಸ್ತಿಯನ್ನು, ವರ್ಲ್ಡ್ ಫುಡ್ ಪ್ರೈಸ್, ಯಾರಿಗೆ ನೀಡಲಾಯಿತು ಅಂತ ಇದೆ ನೋಡಿ. ಇಡೀ ವರ್ಲ್ಡಲ್ಲೇ ಫಸ್ಟ್ ವರ್ಲ್ಡ್ ಫುಡ್ ಪ್ರೈಸ್ ಅನ್ನು ಪಡೆದಂತಹ ವ್ಯಕ್ತಿ ಯಾರು ಅಂತ ಕೇಳಿದರೆ ಡಾಕ್ಟರ್ ನಾರ್ಮನ್ ಬೋರ್ಲಾಂಗ್, ಡಾಕ್ಟರ್ MS ಸ್ವಾಮಿನಾಥನ್, ಸರ್ ಎಂ ವಿಶ್ವೇಶ್ವರಯ್ಯ, ವರ್ಗೀಸ್ ಕುರಿಯನ್ ಅಂತ ಹೇಳಿ. ಸೊ ಇದರಲ್ಲಿ ಇಬ್ಬರು ವ್ಯಕ್ತಿಯನ್ನು ನಾವು ಈಸಿಯಾಗಿ ಡಿಲೀಟ್ ಮಾಡ್ಬೋದು. ಸರ್ ಎಂ ಅವರನ್ನು ಕರೋಡಕ್ಕೆ ಸಾಧ್ಯತೆ ಇಲ್ಲ, ಹಾಗೆ ವರ್ಗೀಸ್ ಕುರಿಯನನ್ನು ಕೊಡೋಕ್ಕೆ ಸಾಧ್ಯತೆ ಇಲ್ಲ. ಇದು ಫುಡ್ ರಿಲೇಟೆಡ್ ಆಗಿರೋದ್ರಿಂದ ವರ್ಗೀಸ್ ಕುರಿಯನ್ ಯಾವುದಕ್ಕೆ ಫೇಮಸ್ ಅಪ್ಪ ಅಂದರೆ ಇದು ಮಿಲ್ಕ್ ಪ್ರೊಡಕ್ಷನ್, ಅಂದರೆ ಹೈನುಗಾರಿಕೆಗೆ ಪ್ರಸಿದ್ಧಿ ಪಡೆದಿರುವಂತಹ ಒಬ್ಬ ವ್ಯಕ್ತಿಯಾಗಿರುತ್ತೆ. ಹಾಲಿನ ಉತ್ಪಾದನೆ ಅಂತಲೇ ಕರಿತೀವಿ. ಶ್ವೇತ ಕ್ರಾಂತಿಯ ಪಿತಾಮಹ ಅಂತ ಕೇಳಿದರೆ ವರ್ಗೀಸ್ ಕುರಿಯನ್ ಅವರನ್ನು ಆನ್ಸರ್ ಮಾಡ್ತೀವಿ. ಸರ್ ಎಂ ವಿಶ್ವೇಶ್ವರಯ್ಯ ಯೋಜನಾ ಪ್ಲಾನಿಂಗ್ ಅಂತಾನೆ ಏನು ಮಾಡ್ಕೊಂಡಲ್ಲ, ಭಾರತಕ್ಕೆ ಒಂದು ಯೋಜನೆಯನ್ನು ರೂಪಿಸಿಕೊಟ್ಟಂತಹ ಒಬ್ಬ ವ್ಯಕ್ತಿ ಯಾರಪ್ಪ ಅಂದರೆ ಸರ್ ಎಂ ಆಗಿರ್ತಾರೆ. ಹಾಗಾದರೆ ಇಲ್ಲಿ ಇಬ್ಬರು ವ್ಯಕ್ತಿ ಪರಿಚಯ ಬೇಕು. ಡಾಕ್ಟರ್ ನಾರ್ಮನ್ ಬೋರ್ಲಾಂಗ್ ಮತ್ತು ಡಾಕ್ಟರ್ MS ಸ್ವಾಮಿನಾಥನ್, ಇವರು ಅಗ್ರಿಕಲ್ಚರ್ ಪ್ರೊಡಕ್ಷನ್ಗೆ ರಿಲೇಟೆಡ್ ಆಗಿರೋದು. ಹೈ ಎಲ್ಡ್ ಸೀಡನ್ನು, ಉತ್ತಮ ತಳಿಯ ಬೀಜವನ್ನು ಕಂಡುಹಿಡಿದುಕೊಟ್ಟು ಆ ಇಳುವರಿಯನ್ನು ಹೆಚ್ಚು ಮಾಡುವಂಥ ಪ್ರಯತ್ನ ಪಟ್ಟವರಲ್ಲಿ ಇಬ್ಬರು ವ್ಯಕ್ತಿ. ಈ ಇಬ್ಬರು ವ್ಯಕ್ತಿ ಯಾರಪ್ಪ ಅಂದರೆ ನಾರ್ಮನ್ ಬೋರ್ಲಾಂಗ್, ಡಾಕ್ಟರ್ MS ಸ್ವಾಮಿನಾಥನ್. ಈ ನಾರ್ಮನ್ ಬೋರ್ಲಾಂಗ್ನವರನ್ನು ಏನಂತ ಕರಿತೀವಿ? ಹಸಿರು ಕ್ರಾಂತಿಯ ಪಿತಾಮಹ, ಫಾದರ್ ಆಫ್ ಗ್ರೀನ್ ರೆವಲ್ಯೂಷನ್ ಅಂತ ಕರಿತೀವಿ. ಅದೇ ಫಾದರ್ ಆಫ್ ಇಂಡಿಯನ್ ಗ್ರೀನ್ ರೆವಲ್ಯೂಷನ್ ಅಂತ ಕರೀತಾರೆ. ಭಾರತದ ಹಸಿರು ಕ್ರಾಂತಿಯ ಪಿತಾಮಹ ಅಂತ ಕೇಳಿದರೆ ಡಾಕ್ಟರ್ MS ಸ್ವಾಮಿನಾಥನ್ ಅವರನ್ನು ಆನ್ಸರ್ ಮಾಡಬೇಕಾಗತ್ತೆ. ಹಾಗೆ ಈ ಪ್ರೈಸನ್ನು ಯಾರು ಪಡೆದಿದ್ದಾರೆ ಅಂತ ಕೇಳಿದ್ರು, ಡಾಕ್ಟರ್ MS ಸ್ವಾಮಿನಾಥನ್ ಅವರಿಗೆ ಕೊಟ್ಟಿರುವಂಥದ್ದು ಯಾವ ವರ್ಷ? 1987ರಲ್ಲಿ. ಅದು ಮೊಟ್ಟ ಮೊದಲ ಬಾರಿಗೆ ಈ ಒಂದು ಪ್ರಶಸ್ತಿಯನ್ನು ಇವರಿಗೆ ಕೊಡಲಾಗತ್ತೆ. ಕ್ಲಿಯರಾ? ಸೊ ಹಾಗಾದರೆ ನೋಡಿ, ವರ್ಲ್ಡ್ ಫುಡ್ ಪ್ರೈಸ್ ಫಸ್ಟ್ ಯಾರಿಗೆ ನೀಡಲಾಯ್ತು ಅಂದರೆ ಡಾಕ್ಟರ್ MS ಸ್ವಾಮಿನಾಥನ್ ಅವರಿಗೆ ನೀಡಲಾಯಿತು. ಅಷ್ಟು ಮಾಹಿತಿಯನ್ನು ನಾವಿಲ್ಲಿ ತಿಳ್ಕೊಂಡಿರಬೇಕಾಗತ್ತೆ. ಹಾಗೆ ಕೆಲವೊಂದು ಬೇಸಿಕ್ ಕಾನ್ಸೆಪ್ಟನ್ನು ತಿಳ್ಕೊಳ್ಳಿ. ಡಾಕ್ಟರ್ MS ಸ್ವಾಮಿನಾಥನ್ ಅವರನ್ನು ಭಾರತದ ಹಸಿರು ಕ್ರಾಂತಿಯ ಪಿತಾಮಹ, ಫಾದರ್ ಆಫ್ ಇಂಡಿಯನ್ ಗ್ರೀನ್ ರೆವಲ್ಯೂಷನ್ ಅಂತಲೂ ಕೂಡ ಕರಿತೀವಿ. ನೋಡಿ, ಭಾರತದಲ್ಲಿ 65-66ರಲ್ಲಿ ಬರಗಾಲ ಉಂಟಾಗಿತ್ತು, ಡ್ರಾಟ್ ಕಂಡೀಷನ್ ಇತ್ತು, ಆಹಾರದ ಸಮಸ್ಯೆ ಎದ್ದು ಕಾಣಿಸ್ತಾ ಇತ್ತು. ಅದಕ್ಕೆ ಪರಿಹಾರವಾಗಿ 1966-67ರಲ್ಲಿ ಹಸಿರು ಕ್ರಾಂತಿ,
ಗ್ರೀನ್ ರೆವಲ್ಯೂಷನ್ ಅನ್ನು ಸ್ಟಾರ್ಟ್ ಮಾಡಿದ್ರು. ಆ ಗ್ರೀನ್ ರೆವಲ್ಯೂಷನ್ ಮೂಲಕ ಮತ್ತೆ ಗೋಧಿ ಮತ್ತು ಭತ್ತದ ಹೊಸ ತಳಿಯನ್ನ ಪ್ರಯೋಗ ಮಾಡಿ ಉತ್ಪಾದನೆಯನ್ನ ಜಾಸ್ತಿ ಮಾಡಲಾಯಿತು. ಇದನ್ನೇ ಗ್ರೀನ್ ರೆವಲ್ಯೂಷನ್, ಹಸಿರು ಕ್ರಾಂತಿ ಅಂತಾನೆ ನಾವು ಕರಿತೀವಿ. ಆ ಹಸಿರು ಕ್ರಾಂತಿಯ ಪಿತಾಮಹನೇ ಯಾರು? MS ಸ್ವಾಮಿನಾಥನ್ ಅವರಾಗಿರ್ತಾರೆ. ಈ ಒಂದು ಗೋಧಿ ಅಥವಾ ಅಕ್ಕಿ ಅಥವಾ ಭತ್ತದ ಉತ್ಪಾದನೆ ಇಳುವರಿಯನ್ನು ಹೆಚ್ಚಿಗೆ ಮಾಡೋದಕ್ಕೋಸ್ಕರ ಮೊದಲು ಪ್ರಯೋಗ ಮಾಡಿದ್ದು ಎಲ್ಲಿ ಅಂತ ಕೇಳಿದ್ರೆ ಪಂಜಾಬ್, ಹರಿಯಾಣ, ಉತ್ತರ ಪ್ರದೇಶದ ಭಾಗದಲ್ಲಿ. ಅದರಲ್ಲಿ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ನೋಡಿದಾಗ ಪಂಜಾಬ್, ಹರಿಯಾಣವನ್ನ ಆನ್ಸರ್ ಮಾಡಬೇಕಾಗತ್ತೆ. ಯಾವ ಕ್ರಾಪ್ ಅಂತ ಕೇಳಿದ್ರೆ ವೀಟ್ ಅಂಡ್ ಪ್ಯಾಡಿ, ಅಂದ್ರೆ ಗೋಧಿ ಮತ್ತು ಭತ್ತ ಉತ್ಪಾದನೆಯಲ್ಲಿ ಹೆಚ್ಚಿಗೆ ಮಾಡಬೇಕು. ಅದರ ಹೈ ಎಲ್ಡ್ ಸೀಡ್ ಅನ್ನ ಪ್ರಯೋಗ ಮಾಡಿರೋದನ್ನ ನೋಡ್ಬೋದು. ಹಾಗಾಗಿ ಡಾಕ್ಟರ್ MS ಸ್ವಾಮಿನಾಥನ್ ಅವರಿಗೆ 2024ರಲ್ಲಿ ಭಾರತ ರತ್ನ ಪ್ರಶಸ್ತಿಯನ್ನು ನೀಡಿ ಕೂಡ ಅವರಿಗೆ ಗೌರವಿಸಿರೋದನ್ನ ನೋಡ್ಬೋದು. ನೋಡಿ, ಭಾರತ ರತ್ನ ಪ್ರಶಸ್ತಿಯನ್ನ ಪಡೆದಿದ್ದಾರೆ. ಹಾಗೆ ವಿಶ್ವ ಆಹಾರ ಪ್ರಶಸ್ತಿಯನ್ನು ಕೂಡ ಪಡೆದಿರುವಂತಹ ವ್ಯಕ್ತಿ ಯಾರು ಅಂತ ಕೇಳಿದ್ರೆ ಡಾಕ್ಟರ್ MS ಸ್ವಾಮಿನಾಥನ್ ಅವರಾಗಿರ್ತಾರೆ. ನೋಡಿ, ಇದಿಷ್ಟು ಕಾನ್ಸೆಪ್ಟ್ ಅನ್ನ ನಾವು ಈ ಇಂಡಿಯನ್ ಜಾಗ್ರಫಿ ರಿಲೇಟೆಡ್ ಆಗಿರುವಂತಹ ಒಂದು ಕಾನ್ಸೆಪ್ಟಲ್ಲಿ ನೀವು ಅರ್ಥ ಮಾಡ್ಕೋಬೇಕಾಗತ್ತೆ. ನೋಡಿ ಸ್ನೇಹಿತರೆ, ನೀವು ಯಾವುದೇ ಕಾಂಪಿಟೇಟಿವ್ ಎಕ್ಸಾಮನ್ನು ಓದಿದ್ರು ಈ ವಿಷಯದ ಮೇಲೆ ಪ್ರಶ್ನೆಗಳು ಇದ್ದೇ ಇರ್ತವೆ. ಅದರಲ್ಲೂ ತುಂಬ ಫೋಕಸ್ ಮಾಡಿ ನಾವು ಕ್ಲಾಸನ್ನು ಮಾಡ್ತಾ ಇರೋದು ನಿಮಗೆ ಈ HSTR, GPSTR, PSTR. ಸೊ ಅದಕ್ಕೆ ಸಂಬಂಧಪಟ್ಟಂತಹ ಒಂದು ಕಾನ್ಸೆಪ್ಟ್ ಇರುತ್ತೆ. ಈ ನೋಡಿ, ಈ 10 ಪ್ರಶ್ನೆಗಳು ಮತ್ತು ಅದಕ್ಕೆ ಸಂಬಂಧಪಟ್ಟಂತಹ ಇಂಪಾರ್ಟೆಂಟ್ ಟಾಪಿಕ್ಸ್ಗಳನ್ನು ಹೇಗೆ ಕವರ್ ಮಾಡ್ಬೋದು ಅನ್ನುವಂತಹ ವಿಷಯವನ್ನು ಕುರಿತು ಇಷ್ಟು ಹೊತ್ತು ಚರ್ಚೆ ಮಾಡಿದ್ದೀವಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಇನ್ನೂ ಹಲವಾರು ಪ್ರಶ್ನೆಗಳನ್ನು ಚರ್ಚೆ ಮಾಡ್ತಾ ಹೋಗೋಣಂತೆ. ಸ್ನೇಹಿತರೆ, ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಸೊ ಇದರ ಬಗ್ಗೆ, ಆ್ಯಪ್ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ರಿ. ಆ್ಯಪನ್ನು ಪರ್ಚೇಸ್ ಮಾಡಿ ನೀವು ಚೆಂದಾಗಿ ಓದಿ ಮುಂದಿನ ಎಕ್ಸಾಮಲ್ಲಿ ಸೆಲೆಕ್ಷನ್ ಆಗ್ರಿ ಅಂತ ಹೇಳ್ತಾ ಇವತ್ತಿನ ಕಾನ್ಸೆಪ್ಟನ್ನು ಮುಗಿಸ್ತೀನಿ. ಥ್ಯಾಂಕ್ ಯು.